ನಮಸ್ಕಾರ. ಸೋನಿ 9 ನ್ಯೂಸ್ಗೆ ಸ್ವಾಗತ. ನಾನು ಪ್ರಭಾವತಿ. ಮೊದಲಿಗೆ ಮುಖ್ಯಾಂಶಗಳು. ಬಸವ ಸಂಸ್ಕೃತಿ ಅಭಿಯಾನ, ಬಸವ ರಥದ ಭವ್ಯ ಮೆರವಣಿಗೆ, ಲಿಂಗಾಯತ ಮಾನವ ಹಕ್ಕುಗಳ ಪ್ರತಿಪಾದಕ ಬೈಲೂರು ನಿಷ್ಕಲ ಮಂಟಪದ ನಿಜಗುಣಾನಂದ ಸ್ವಾಮಿ ಅಭಿಮತ. ಜಿಲ್ಲೆಯಲ್ಲಿ ಸುಮಾರು 79,300 ಹೆಕ್ಟೇರ್ ರೈತರ ಜಮೀನು ಸಂಪೂರ್ಣವಾಗಿ ಬೆಳೆನಾಶವಾಗಿ ಅತಿವೃಷ್ಟಿ ಹಾನಿಯಾದ ಪ್ರದೇಶಗಳಿಗೆ ಕೃಷಿಕ ಸಮಾಜದ ಅಧ್ಯಕ್ಷ ಸಿದ್ದರಾಮಯ್ಯ ಸ್ವಾಮಿ ಭೇಟಿ ನೀಡಿ ಪರಿಶೀಲಿಸಿದರು. ಬಿಎಸ್ಎಸ್ಕೆ ಕಾರ್ಖಾನೆ ಆರಂಭಿಸದಿದ್ದರೆ ಹೋರಾಟ, ಯಾವುದೇ ಕಾರಣಕ್ಕೂ ಮಾರಲು ನಾವು ಬಿಡುವುದಿಲ್ಲ. ಉಸ್ತುವಾರಿ ಸಚಿವರು ಕಾರ್ಖಾನೆ ಆರಂಭಕ್ಕೆ ಸಹಕಾರ ನೀಡದಿದ್ದರೆ ರೈತರೊಂದಿಗೆ ಉಗ್ರ ಹೋರಾಟ ಮಾಡಲಾಗುವುದು ಎಂದು ಎಚ್ಚರಿಸಿದರು. ಸುಭಾಷ್ ಕಲ್ಲೂರ್. ಬೀದರ್ ನಗರದ ಶಿವನಗರ್ನಲ್ಲಿ ಶ್ರೀ ಭವಾನಿ ಮಾತಾ ಮಂದಿರದ ನವೀಕರಣಗೊಳಿಸಿ ಶ್ರದ್ಧಾಭಕ್ತಿಯಿಂದ ಹರ್ಷೋಲ್ಲಾಸದಿಂದ ಗಣೇಶನ ಮೂರ್ತಿ ಮತ್ತು ನವಗ್ರಹಗಳ ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆ ಮಾಡಲಾಯಿತು. ಎಕರೆಗೆ ₹50,000 ಪರಿಹಾರ ಸರ್ಕಾರ ಒದಗಿಸಲಿ. 8 ದಿನಗಳೊಳಗಾಗಿ ಪರಿಹಾರ ನೀಡದಿದ್ದರೆ ಡಿಸಿ ಕಚೇರಿಗೆ ಮುತ್ತಿಗೆ. ಈಶ್ವರ್ ಸಿಂಗ್ ಠಾಕೂರ್. ಸುದ್ದಿಯ ವಿವರಗಳು. ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟದ ವತಿಯಿಂದ ನಗರದಲ್ಲಿ ಆಯೋಜಿಸಿದ ಬಸವ ಸಂಸ್ಕೃತಿ ಅಭಿಯಾನದ ಭವ್ಯ ಮೆರವಣಿಗೆಯನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರು ಉದ್ಘಾಟಿಸಿದರು. 1000 ಮಹಿಳೆಯರು ಇಲ್ಕಲ್ ಸೀರೆ, 1000 ಪುರುಷರು ಧೋತುರ್ ಉಡುಗೆ ಉಟ್ಟು ಸಾಂಪ್ರದಾಯಿಕತೆ ಮೆರೆದರು. ಬಸವೇಶ್ವರ ವೃತ್ತದಿಂದ ಸಂಜೆ 5ರ ಸುಮಾರಿಗೆ ಆರಂಭಗೊಂಡ ಭವ್ಯ ಮೆರವಣಿಗೆಯಲ್ಲಿ 24 ಕುದುರೆಗಳ ಮೇಲೆ ಶರಣರ ಹಾಗೂ ಮಹಾತ್ಮರ ವೇಷಧಾರಿಗಳು ಆಸೀನರಾಗಿ ಗಮನ ಸೆಳೆದವು. ಅಲ್ಲದೆ ಬಸವಾದಿ ಶರಣರ ಭೀತಿ ಚಿತ್ರಗಳಿಂದ ಬಸವ ರಥದ ಮೆರವಣಿಗೆ ಎಲ್ಲರನ್ನ ವಚನ ಸಾಹಿತ್ಯದತ್ತ ಸೆಳೆಯುವಂತಿತ್ತು. 2.5 ಅಡಿಯ ಇಷ್ಟಲಿಂಗ, 3 ಅಡಿ ಎತ್ತರದ ವಿಭೂತಿ ಸೇರಿದಂತೆ ಅಷ್ಟಾವರಣಗಳ ಮೆರವಣಿಗೆ ಕಂಡು ಇಲ್ಲಿನ ವೈಶಿಷ್ಟ್ಯತೆಯಾಗಿತ್ತು. ಅಭಿಯಾನಕ್ಕೆ ಬಸವಪರ ಮಠಗಳು, ಸಂಘಟನೆಗಳು ಕೈಜೋಡಿಸಿದ್ದರಿಂದ ಕೆಲ ಕಿಲೋಮೀಟರ್ ದೂರದವರೆಗೆ ಮೆರವಣಿಗೆಯ ಮೆರುಗು ಕಂಡುಬಂತು. ನಮ್ಮದು ಸನಾತನ ಸಂಸ್ಕೃತಿಯಲ್ಲ, ನಮ್ಮದು ಬಸವ ಸಂಸ್ಕೃತಿ. ಲಿಂಗಾಯತ ಎಂದರೆ ಈ ದೇಶದ ಮಾನವ ಹಕ್ಕುಗಳ ಪ್ರತಿಪಾದಕ ಎಂಬಂತಹ ವ್ಯವಸ್ಥೆಯಲ್ಲಿ ನಾವೆಲ್ಲ ಬರಬೇಕು ಎಂದು ಬೈಲೂರು ನಿಷ್ಕಲ ಮಂಟಪದ ನಿಜಗುಣಾನಂದ ಸ್ವಾಮಿಗಳು ಅಭಿಪ್ರಾಯ ವ್ಯಕ್ತಪಡಿಸಿದರು. ಅವರು ಬುಧವಾರ ಸಂಜೆ ಇಲ್ಲಿನ BV ಭೂಮರೆಡ್ಡಿ ಕಾಲೇಜು ಮೈದಾನದಲ್ಲಿ ಲಿಂಗಾಯತ ಮಠಾಧೀಶರ ಒಕ್ಕೂಟದಿಂದ ಆಯೋಜಿಸಲಾಗಿದ್ದ ಬಸವ ಸಂಸ್ಕೃತಿ ಅಭಿಯಾನದ ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿ ಮಾತನಾಡಿ, ಶ್ರೇಣೀಕೃತ ಸಂಸ್ಕೃತಿಯ ದೌಲತ್ತು ದರ್ಪದ ಕಾಲದಲ್ಲಿ ಬಸವಣ್ಣನ ಸಹೋದರತ್ವ, ಸೌಹಾರ್ದತೆಯನ್ನು ಬಿಂಬಿಸುವ ಬಸವ ಸಂಸ್ಕೃತಿಯನ್ನು ತಂದುಕೊಟ್ಟಿದ್ದು, ಮಾನವ ಪ್ರೇಮದ ಘನತೆಯ ಸಂಸ್ಕೃತಿಯನ್ನು ಲಿಂಗಾಯತ ಪ್ರತಿಬಿಂಬಿಸುತ್ತದೆ ಎಂದರು. ಬಸವ ಸಂಸ್ಕೃತಿಗೆ ಬೀದರ್ ಬೇರು. ಬಸವ ಸಂಸ್ಕೃತಿ ಇತರ ಜಿಲ್ಲೆಗಳಲ್ಲಿ ಅಡ್ಡಗೋಡೆಯ ಮೇಲೆ ದೀಪ ಇಟ್ಟಂತೆ ನಡೆದರೆ ಬೀದರ್ ಅದಕ್ಕೆ ಬೇರು. ಇಲ್ಲೇನಾದರೂ ಗದ್ದಲು ಹತ್ತಿದ್ದರೆ ಎಲ್ಲವೂ ನಾಶವಾಗುತ್ತೆ. ಎಚ್ಚರ. ಬೇರಿಗೆ ನೀರೇರುವ ಕಾರ್ಯಕ್ರಮವೇ ಈ ಬಸವ ಸಂಸ್ಕೃತಿ ಅಭಿಯಾನ ಎಂದು ನಿಜಗುಣಾನಂದ ಶ್ರೀಗಳು ಹೇಳಿದ್ದರು. ಸಾಣಿಯಹಳ್ಳಿ ತರಳಬಾಳು ಸಂಸ್ಥಾನದ ಪಂಡಿತರಾದ ಶಿವಾಚಾರ್ಯ ಸ್ವಾಮಿಗಳ ಆಶೀರ್ವಚನ ನೀಡಿ, ಎಲ್ಲರ ಮನೆಗಳಲ್ಲಿ ಬಸವಣ್ಣನ ಭಾವಚಿತ್ರ ಮಾತ್ರ ಇರಲಿ, ಲಿಂಗ ಧಾರಣೆ ಮಾಡಿ ಅಂಗೈಯಲ್ಲಿ ಲಿಂಗ ಇಟ್ಟು ಪೂಜಿಸಿ ಎಂದು ಕರೆ ನೀಡಿದ್ದರು. ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟದ ಅಧ್ಯಕ್ಷರಾದ ನಾಡೋಜ ಬಸವಲಿಂಗ ಪಟ್ಟದೇವರು ಮಾತನಾಡಿ, ನಾವು ಮಾಡಿದ ಸಂಕಲ್ಪಕ್ಕೆ ಇಂದಿನ ಸಭೆಯೇ ಸಾಕ್ಷಿಯಾಗಿದೆ ಎಂದರು. ಮೊಟಗಿಯ ಪ್ರಭು ಚನ್ನಬಸವ ಸ್ವಾಮಿಗಳು ಮಾತನಾಡಿ, ಎಲ್ಲರನ್ನ ಇಂಬಿಟ್ಟಿಕೊಳ್ಳುವಂತಹದ್ದು ಸಂಸ್ಕೃತಿ, ಬಸವ ಸಂಸ್ಕೃತಿ ಎಂದು ಬಣ್ಣಿಸಿದರು. ಬೆಳಗಾವಿಯ ಹಿರಿಯ ಸಾಹಿತಿ ಡಾಕ್ಟರ್ VS ಮಾಳಿ ಅವರು ಅನುಭವ ಮಂಡಿಸಿದರು. ಧನ್ನೂರ್ ದಂಪತಿಗಳಿಗೆ ಸನ್ಮಾನ. ಇದೇ ಸಂದರ್ಭದಲ್ಲಿ ಅಭಿಯಾನದ ಅಧ್ಯಕ್ಷರಾದ ಬಸವರಾಜ್ ಧನ್ನೂರ್ ದಂಪತಿಗಳಿಗೆ ಮಠಾಧೀಶರುಗಳು ಆಶೀರ್ವದಿಸಿ ಶ್ಲಾಘಿಸಿದರು. ವಿವಿಧ ಸ್ಪರ್ಧೆಗಳಲ್ಲಿ ವಿಜೇತರಾದವರಿಗೆ ಪ್ರಶಸ್ತಿ ಪತ್ರ ಹಾಗೂ ನಗದು ಪುರಸ್ಕಾರ ಪ್ರದಾನ ಮಾಡಲಾಯಿತು. ಸಾನ್ನಿಧ್ಯವನ್ನು ಡಂಬಲ್ಗದಗ ಶ್ರೀ ಜಗದ್ಗುರು ತಂಡೋದ್ಧಾರ್ಯ ಸಂಸ್ಥಾನ ಮಠದ ಜಗದ್ಗುರು ಡಾಕ್ಟರ್ ತೋಟಂದ ಸಿದ್ದರಾಮ ಮಹಾಸ್ವಾಮಿಗಳು, ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟದ ಅಧ್ಯಕ್ಷರಾದ ನಾಡೋಜ ಬಸವಲಿಂಗ ಪಟ್ಟದೇವರು, ಹುಲ್ಸೂರು ಶಿವಾನಂದ ಸ್ವಾಮಿಗಳು, ಬಸವ ಯೋಗಾಶ್ರಮದ ಸಿದ್ದರಾಮ ಶರಣ ಬೆಲ್ದಾರ್, ನಾಗನೂರಿನ ಅಲ್ಲಮಪ್ರಭು ಸ್ವಾಮಿಗಳು, ಬಸವ ಧರ್ಮಪೀಠದ ಡಾಕ್ಟರ್ ಗಂಗಾ ಮಾತಾಜಿ, ಬಸವ ಕಲ್ಯಾಣ ಹರಳಯ್ಯ ಪೀಠದ ಅಕ್ಕ ಗಂಗಾಂಬಿಕೆ, ಚನ್ನಬಸವಾನಂದ ಸ್ವಾಮಿಗಳು, ಬಸವ ಪ್ರಭುಗಳು, ಕರುಣಾನಂದ ಸ್ವಾಮೀಜಿ ಸೇರಿದಂತೆ ಅನೇಕರು ಶರಣರು ಇದ್ದರು.
ಅಧ್ಯಕ್ಷತೆಯನ್ನು ಬಸವರಾಜ್ ಧನ್ನೂರ್ ವಹಿಸಿ ಮಾತನಾಡಿದ್ದರು. ಮುಖ್ಯ ಅತಿಥಿಗಳಾಗಿ ಸಚಿವ ರಹೀಂ ಖಾನ್, ಶಾಸಕ ಶಶೀಲ್ ನಮೋಶಿ, HKE ಆಡಳಿತ ಮಂಡಳಿ ನಿರ್ದೇಶಕ ಡಾಕ್ಟರ್ ರಜನೀಶ್ ವಾಲಿ, ಭಾರತೀಯ ಬಸವ ಬಳಗದ ಅಧ್ಯಕ್ಷ ಬಾಬು ವಾಲಿ, ಅಭಿಯಾನದ ಖಜಾಂಚಿ ಜಯರಾಜ್ ಖಂಡ್ರೆ, ಪ್ರಧಾನ ಕಾರ್ಯದರ್ಶಿ ರಾಜೇಂದ್ರ ಕುಮಾರ್ ಗನ್ಗೆ, ಹಾವಶೆಟ್ಟಿ ಪಾಟೀಲ್, BG ಶೆಟ್ಕರ್ ಸೇರಿದಂತೆ ಇತರರು ಇದ್ದರು. ಒಂದು ಮಹಾಮನೆ 12ನೇ ಶತಮಾನದ ಬಸವಾದಿ ಶರಣರು ಸ್ಥಗಿತ ಮೌಲ್ಯವಣ್ಣನವರ ಮಹಾಮನೆ ಬಿಜ್ಜಳನ ಅರಮನೆಯನ್ನು ಕಣ್ಣೆತ್ತಿಯೂ ನೋಡಲಿಲ್ಲ. ಎರಡು ಎಷ್ಟು ವೈರುಧ್ಯವಾದದ್ದು, ಇದು ಬಹುಪಕ್ಷೀಯವಾದದ್ದು, ಎಲ್ಲರಿಗೂ ಚರ್ಚೆಗೆ ಅವಕಾಶ ನೀಡುವಂಥದ್ದು. ಇನ್ನೊಂದು ಮಾತು ಅನುಮಾನಾಸ್ಪದ ಅಲ್ಲ, ಕಾಡಿನಲ್ಲಿ ಸಿಂಹವೇ ರಾಜ. ಅದು ಎಲ್ಲ ಪ್ರಾಣಿಗಳನ್ನ ಅಲ್ಲಿಯ ಸಿಂಹಾಸನಕ್ಕೆ ಪರ್ಯಾಯವಾಗಿ ಬಸವಣ್ಣನವರು ಅನುಭವ ಮಂಟಪದಲ್ಲಿ ಪ್ರಭುಗಳಿಗಾಗಿ ಒಂದು ಸಾಮ್ರಾಜ್ಯವನ್ನ ಮುರಿದು ತನ್ನ ಸಾಮ್ರಾಜ್ಯವನ್ನ ವಿಸ್ತಾರ ಮಾಡಲಿಕ್ಕೆ ಸೈನ್ಯ ಕಟ್ಟಿದ್ದ ಬಸವಣ್ಣನವರು ಶರಣರಲ್ಲ, ಒಬ್ಬೊಬ್ಬರು ಒಂದೊಂದು ದೇವಾಲಯಗಳಿಗೆ ಪರ್ಯಾಯವಾದಂತ ದೇಹಾರಗಳು. ಇದು ದೇಹಾರಗಳ ಸಮಾವೇಶ. ಬಸವ ಸಂದೇಶ ಇಡೀ ವಿಶ್ವವ್ಯಾಪಿಯಾಗಿ ಬೆಳೀತದ ಅನ್ನೋದಕ್ಕ ತಾವು ಸಾಕ್ಷಿ, ಈ ಸಮಾರಂಭ ಸಾಕ್ಷಿ ಅಂತ ಹೇಳ್ತಾ, ಸಾಕ್ಷಿ ನಿಮ್ಮೆಲ್ಲ ಸಂಘಟಕರ ಶ್ರಮ, ಪರಿಶ್ರಮ ಮತ್ತು ಆತ್ಮವಿಶ್ವಾಸ, ಪ್ರೀತಿಗೆ ನನ್ನ ಧನ್ಯವಾದಗಳನ್ನು. ಪ್ರಾಚಾರ್ಯರವರಿಗೆ ಜೋರಾದ ಚಪ್ಪಾಳೆ ತಟ್ಟದ ಅವರಿಗೆ ಧನ್ಯವಾದ ತಿಳಿಸ್ತಾ ಈಗ ಅನುಭವ ನೀಡಲಿಕ್ಕೆ ಪೂಜ್ಯ ಶ್ರೀ ಪ್ರಭುಚಂದ್ರ ಬಸವ ಮಹಾಸ್ವಾಮಿಗಳು. ಯಾವುದು ಧಾರವಾಡದಲ್ಲಿ, ಬೆಳಗಾವದಲ್ಲಿ ಇನ್ನೆಲ್ಲ ಕೂತ್ಕೊಂಡು ನಾವು ಆಲೋಚನೆ ಮಾಡ್ತಾ ಇದ್ದೀವಿ. ಬಸವ ಸಂಸ್ಕೃತಿ ಅಭಿಯಾನ ಅನ್ನುವಂಥದ್ದು ಆರಂಭಿಸಬೇಕು. ಏನು ಪುಣ್ಯ ಭೂಮಿಯಲ್ಲಿ ಬಸವ ಸಂಸ್ಕೃತಿ ಅಭಿಯಾನ ಏನು ಇಡೀ ರಾಜ್ಯದಾದ್ಯಂತ ನಡೀತಾ ಇದೆ. ಸಾವಿರಾರು ಕಿಲೋಮೀಟರ್ ಪೂಜ್ಯರೆಲ್ಲರೂ ಇವತ್ತು ಸಂಚಾರ ಮಾಡ್ತಾ ಇದ್ದಾರೆ. ಇದು ನಮ್ಮೆಲ್ಲರ ಸೌಭಾಗ್ಯ ಅಂತ ನಾವು ಹೇಳಬಹುದು. ಇವತ್ತೇನು 12ನೇ ಶತಮಾನದಲ್ಲಿ ಬಸವಾದಿ ಶರಣರು ಏನೊಂದು ಸಮಾಜ ಧಾರ್ಮಿಕ ಕ್ರಾಂತಿ ತಂದ್ರು. ಏನಪ್ಪ ಬಸವ ಸಂಸ್ಕೃತಿ ಅಭಿಯಾನ ಅಂದ್ರೆ ಏನು? ಬಸವ ಸಂಸ್ಕೃತಿ ಅಭಿಯಾನ, ಈ ಸಂಸ್ಕೃತಿ ಏನು ಅಂತ ಹೇಳಿದ್ರೆ ಇದು ಸಮಾನತೆಯ ಸಂಸ್ಕೃತಿ, ಇದು ಸಾಮಾಜಿಕ ನ್ಯಾಯದ ಸಂಸ್ಕೃತಿ, ಇದು ಕಾಯಕದ ಸಂಸ್ಕೃತಿ, ಇದು ಮಾನವೀಯ ಮೌಲ್ಯದ ಸಂಸ್ಕೃತಿ, ಇದು ಸಾಮರಸ್ಯದ ಸಂಸ್ಕೃತಿ, ಇದು ಇಡೀ ವಿಶ್ವದಲ್ಲೇ ಅತ್ಯಂತ ಶ್ರೇಷ್ಠ ಸಂಸ್ಕೃತಿ ಅಂತ ಹೇಳಿ ಇವತ್ತು ನಾವು ಹೇಳ್ಬೋದು. ಸಕಲ ಜೀವಾತ್ಮರಿಗೆ ಲೇಸನ್ನೇ ಬಯಸಿದ ಬಸವಾದಿ ಶರಣರು ಎಲ್ಲರಿಗೂ ಒಳ್ಳೆಯದಾಗಲಿ, ಸರ್ವರಿಗೂ ಸಮಬಾಳು ಸಮಪಾಲು ಅಂತ ಹೇಳಿ ಇಡೀ ವಚನ ಸಾಹಿತ್ಯದ ಮುಖಾಂತರ ಇಡೀ ಜಗತ್ತಿಗೆ ಸಾಮಾಜಿಕ ನ್ಯಾಯ ಕೊಟ್ಟಂತದ್ದು ಯಾವುದಾದ್ರೂ ಒಂದು ಇವತ್ತು ಸಮುದಾಯ ಇದ್ರೆ ಅದು ಬಸವ ತತ್ವ, ಬಸವ ಧರ್ಮ ಅನ್ನುವಂತ ಮಾತನ್ನು ಹೇಳಿಕೆ ಬಯಸ್ತಾ ಇದ್ದಾರೆ. ಹೆಣ್ಣು ಮಕ್ಕಳಿಗೆ ಧಾರ್ಮಿಕ ಸ್ವಾತಂತ್ರ್ಯ ಇಲ್ಲದಿದ್ದಾಗ ಹೆಣ್ಣು ಮಕ್ಕಳ ಕೊರಳಿಗೆ ಲಿಂಗವನ್ನ ಕೊಟ್ಟು ನೀನು ಗಂಡ ಸತ್ತಾಗ ವಿಧವೆಯಲ್ಲ ಶಿವಶರಣೆ ಅಂತ ಹೇಳಿರ್ತಕ್ಕಂತಹ ಸಂಸ್ಕೃತಿ ಬಸವ ಸಂಸ್ಕೃತಿ ಅನ್ನತಕ್ಕಂಥದ್ದನ್ನ ಅರ್ಥ ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದು. ಹೇಳ್ತಾ ಹೋದ್ರೆ ಮುಗಿಲಿ ಮುಡುತ್ತದೆ ಈ ಸಂಸ್ಕೃತಿ, ಮುಗಿಲಿ ಮುಡುತ್ತದೆ ಸ್ವಾಮಿ.
ಈ ಸಂಸ್ಕೃತಿ ಉಳಿಬೇಕು, ಈ ಸಂಸ್ಕೃತಿ ಬೆಳೆಯಬೇಕು. ಈ ಸಂಸ್ಕೃತಿ ಕಲ್ಲು ದೇವರು ಅನ್ನತಕ್ಕಂಥ ಸಂಸ್ಕೃತಿಯಲ್ಲ, ತನ್ನ ತಾನಾರೆಂದು ತಿಳಿದೊಡೆ ತಾನೇ ದೇವನೋಡ ಅನ್ನತಕ್ಕಂಥ ಸಂಸ್ಕೃತಿ ಅನ್ನತಕ್ಕಂಥದನ್ನು ಅರ್ಥ ಮಾಡಿಕೊಳ್ಳಬೇಕು. ಬಸವ ಸಂಸ್ಕೃತಿ ಅಭಿಯಾನ ಮಠಾಧಿಪತಿಗಳ ಒಕ್ಕೂಟದ ವತಿಯಿಂದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಇದನ್ನು ನಾವು ಮಾಡ್ತಾ ಇದ್ದೀವಿ. ಇದರ ಮುಖ್ಯ ಉದ್ದೇಶ ಏನು ಅಂದರೆ ಜನಗಳಲ್ಲಿ ಬಸವ ಸಂಸ್ಕೃತಿ ಜಾಗೃತಿ ಮಾಡೋದು ಒಂದು. ಎರಡನೇದು ಲಿಂಗಾಯತ ಧರ್ಮದ ಸ್ವತಂತ್ರವಾದಂಥ ಮಾನ್ಯತೆ ಸಿಗಬೇಕು ಅನ್ನುವಂಥ ಒಂದು ಉದ್ದೇಶ. ಅದೇ ರೀತಿಯಾಗಿ ಜನಮಾನಸದಲ್ಲಿ ಮಠಾಧಿಪತಿಗಳ ಬಗ್ಗೆ ಭಕ್ತಿ ಶ್ರದ್ಧೆ ಇದೆ ಅಂತಲೇ ಇವತ್ತಿನ ಕಾರ್ಯಕ್ರಮನೇ ಅದಕ್ಕೆ ಸಾಕ್ಷಿಯಾಗಿದೆ. ಆ ದೃಷ್ಟಿಯಿಂದ ಮಠಾಧಿಪತಿಗಳು ಎಲ್ಲರೂ ಸೇರಿ ಹೋಗೋದ್ರಿಂದ ಆ ಭಕ್ತರಲ್ಲಿ ಒಂದು ಸಂಚಲನ ಮೂಡ್ತಾ ಇದೆ ಮತ್ತು ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ. ಆ ದೃಷ್ಟಿಯಿಂದ ಬಸವ ತತ್ವದ ಜಾಗೃತಿ, ಬಸವ ಸಂಸ್ಕೃತಿ ಪ್ರಚಾರ, ಬಸವ ನಿಷ್ಠೆಯನ್ನು ಬೆಳೆಸೋದು, ವಚನ ಸಂಸ್ಕೃತಿಯನ್ನು ಕಲಿಸೋದು, ಬಸವ ಗುರುನಿಷ್ಠೆ, ವಚನ ನಿಷ್ಠೆ ಮತ್ತು ಬಸವ ಗುರುನಿಷ್ಠೆ, ವಚನ ನಿಷ್ಠೆ, ಇಷ್ಟಲಿಂಗ ನಿಷ್ಠೆ, ಈ ಮೂರನ್ನು ಜನಮಾನಸದಲ್ಲಿ ಮೂಡಿಸೋ ಸಲುವಾಗಿ ಈ ಸಂಸ್ಕೃತಿ ಯಾತ್ರೆ ಹೊರಟಿರ್ತಾ ಇದೆ. ಇದನ್ನು ಬಾಗೇವಾಡಿ ಜನ್ಮಸ್ಥಾನದಿಂದ ಪ್ರಾರಂಭವಾಗಿ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಅಕ್ಟೋಬರ್ 5ಕ್ಕೆ ಅದನ್ನು ಮುಕ್ತಾಯವಾಗುತ್ತಾ ಇದೆ. ಬಸವಣ್ಣನವರ ಕಾಯಕ ಭೂಮಿ, ಜಗತ್ತಿಗೆ ಪ್ರಜಾಪ್ರಭುತ್ವ ಕೊಟ್ಟಂಥ ನೆಲ, ಅನುಭವ ಮಂಟಪ, ಜಗತ್ತಿಗೆ ಒಂದು ರೀತಿ ಸಮಾನತೆ ಕೊಟ್ಟಂಥ ಭೂಮಿ, ವಚನ ಉದಯ ಆಗಿರ್ತಕ್ಕಂಥ ಭೂಮಿ, ಎಲ್ಲ ರಂಗದಲ್ಲಿ ಬಸವಣ್ಣವರು ನ್ಯಾಯ ಕೊಟ್ಟವರು. ಅಂಥವ್ರ ನೆಲದಲ್ಲಿ ಎಷ್ಟು ಯಶಸ್ವಿ ಆಗಿದೆ ಅಂತಂದರೆ ಐತಿಹಾಸಿಕ ಕಾರ್ಯಕ್ರಮವನ್ನು ನಾವು ಬೀದರದಲ್ಲಿ ಸಡಗರ ಸಂಭ್ರಮದಿಂದ ಕಣ್ಣು ತುಂಬಿಕೊಳ್ತಕ್ಕಂಥ ಸಂಭ್ರಮವನ್ನು ನಾವೆಲ್ಲ ನೋಡಿದ್ದೀವಿ. ಈ ಬಸವ ಸಂಸ್ಕೃತಿ ಅಭಿಯಾನ ಇದರ ಉದ್ದೇಶ ಬಸವಣ್ಣವರು ಇಡೀ ಜಗತ್ತಿಗೆ ಅವ್ರು ನ್ಯಾಯ ಕೊಟ್ಟವರು. ಆ ಬಸವಣ್ಣವ್ರ ಸಂದೇಶ, ಬಸವಣ್ಣವ್ರ ತತ್ವ, ಬಸವಣ್ಣವ್ರ ವಿಚಾರಗಳು ಮನೆ ಮನೆಗಳಲ್ಲಿ ಹೆಚ್ಚಿಸ್ಬೇಕನ್ನೋದೇ ಸದುದ್ದೇಶ ಈ ಬಸವ ಸಂಸ್ಕೃತಿ ಅಭಿಯಾನ. ಇದರದೆಲ್ಲ ಒಂದು ಅಧ್ಯಕ್ಷರು ಇದಕ್ಕೊಂದು ಸಂಘಟನೆ ಮಾಡಿ ಇದಕ್ಕೆಲ್ಲ ಪೂಜ್ಯರು. ಇದು ಬಹಳ ವಿಶಿಷ್ಟ. ಈ ನೆಲಕ್ಕೇನೆ ಆದ ಒಂದು ಸಂಸ್ಕೃತಿ ಇದೆ. ಬಸವಣ್ಣ ಅಂದರೆ ಕರ್ನಾಟಕ, ಕರ್ನಾಟಕ ಅಂದರೆ ಬಸವಣ್ಣ ಅಂತಾರೆ. ಹಾಗಾಗಿ ಈ ನೆಲಕ್ಕೇನೆ ಆದ ಸಂಸ್ಕೃತಿ ಇದೆ, ನೆಲಕ್ಕೇನೆ ಆದ ಒಂದು ಪರಂಪರೆ, ಇತಿಹಾಸ ಇದೆ. ಹೀಗಾಗಿ ಸಂಸ್ಕೃತಿಯ ಕಾರಣದಿಂದಾಗಿಯೇ ಕರ್ನಾಟಕ ಸರ್ಕಾರ ಬಸವಣ್ಣನವರನ್ನ ಸಾಂಸ್ಕೃತಿಕ ನಾಯಕ ಎಂದು ಘೋಷಣೆ ಮಾಡಿದರು. ಅದು ಸರ್ಕಾರ ತನ್ನ ಜವಾಬ್ದಾರಿಯನ್ನು ಮಾಡಿತು. ಆದರೆ ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟ, ಜಾಗತಿಕ ಲಿಂಗಾಯತ ಮಹಾಸಭಾ ಹಾಗೂ ನಾಡಿನ ಸಮಸ್ತ ಬಸವಪರ ಸಂಘಟನೆಗಳು ಬಸವ ಸಂಸ್ಕೃತಿ ಎಂಥದ್ದು, ಅದರ ವೈಶಿಷ್ಟ್ಯತೆ ಏನು, ಅದು ನಡೆದ ಒಂದು ದಾರಿ ಎಂಥದ್ದು ಅನ್ನೋದನ್ನು ಜನಮಾನಸಕ್ಕೆ ತಿಳಿಸುವಂಥ ರೀತಿಯಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಿದ್ದೇವೆ. ಇವತ್ತು ಪಾಶ್ಚಿಮಾತ್ಯ ಸಂಸ್ಕೃತಿಗಳು, ಬೇರೆ ಬೇರೆ ಸಂಸ್ಕೃತಿಗಳು ನಮ್ಮ ಯುವ ಪೀಳಿಗೆಯ ಮೇಲೆ ದಾಳಿ ಮಾಡಿ ನಮ್ಮ ಸಂಸ್ಕೃತಿ ಹಾಳಾಗಿ ಹೋಗ್ತಾ ಇದೆ, ನಶಿಸಿ ಹೋಗ್ತಾ ಇದೆ. ಆ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸಬೇಕಾದರೆ ಈ ಒಂದು ಅಭಿಯಾನ ಬಹಳ ದೊಡ್ಡ ಒಂದು ಪರಿಣಾಮವನ್ನು ಬೀರುವಂಥ ಕಾರ್ಯ ಮಾಡ್ತಾ ಇದೆ. ಇವತ್ತು ಎಲ್ಲ ಕಡೆ ಮತ್ತೆ ನಮ್ಮ ಸಂಸ್ಕೃತಿಯತ್ತ ನಾವು ಮುಖ ಮಾಡಿ ನಮ್ಮ ಸಂಸ್ಕೃತಿಯನ್ನು ಉಳಿಸಿ ಭಾರತ ಒಂದು ಅತ್ಯಂತ ಶ್ರೀಮಂತ ಸಂಸ್ಕೃತಿ ಹೊಂದಿದಂಥ ರಾಷ್ಟ್ರ ಎಂದು ಇಡೀ ಜಗತ್ತಿನಲ್ಲಿ ತೋರಿಸಬೇಕಾದ್ರೆ ನಮ್ಮ ಸಂಸ್ಕೃತಿ ಉಳಿಸಬೇಕಾಗುತ್ತದೆ. ಆ ಉಳಿಸಬೇಕಾದ್ರೆ ಇಂಥ ಕಾರ್ಯಕ್ರಮಗಳು ಅವಶ್ಯಕವಾಗಿವೆ. ಪ್ರತಿಯೊಬ್ಬರಲ್ಲೂ ಬಸವ ಭಕ್ತಿ ಇದು ಎಷ್ಟು ಅಳವಡಿಸ್ಕೊಂಡಿದ್ದಾರೆ ಅಂತೇಳಿ ಗೊತ್ತಾಯ್ತು. ಇವತ್ತು ನಮ್ಮ ಬಸವಣ್ಣನ ಪ್ರಚಾರ ಇನ್ನೂ ನಾವು ಹೆಚ್ಚಿಗೆ ಮಾಡಬೇಕಾಗ್ಯದ. ಇಷ್ಟು ಜನ ಇನ್ನೂ ಸಾಕಾಗಿಲ್ಲ. ನಮ್ಮ ಬಸವಣ್ಣನ ಪ್ರಚಾರ ಇನ್ನೂ ಇಡೀ ವಿಶ್ವಕ್ಕೆ ನಾವು ದಾಖಲೆಯಾಗಿ ನಾವು ಮಾಡಬೇಕಾಗ್ಯದ ಅಂತ ನನಗೆ ಅನಿಸ್ತದ. ಈ ಕಾರ್ಯಕ್ರಮ ನೋಡಿ ಇವತ್ತು ಬಹಳ ಸಂತೋಷ ಆಗಿದೆ ನಮಗೆಲ್ಲರಿಗೆ. ಇದು ಅಲ್ಲದೆ ನಾವು ಇವತ್ತೊಂದು ಇತಿಹಾಸ ಏನು ಮಾಡೀವಿ ಅಂದರೆ ಪ್ರತಿಯೊಬ್ಬರು ಇಲ್ಕಲ್ ಸೀರೆ ಹಾಗೂ ಅಣ್ಣಂದಿರೆಲ್ಲ ಧೋತಿ ಹಾಕ್ಕೊಂಡು ನಮ್ಮ ಒಂದು ಭಾರತೀಯ ಸಂಸ್ಕೃತಿಯ ಪರಂಪರೆಯನ್ನು ತೋರಿಸಿಕೊಟ್ಟಿದ್ದಾರೆ. ಈ ಪರಂಪರೆಯನ್ನು ಎಲ್ಲೂ ನಾವು ನೋಡ್ತಾ ಇಲ್ಲ. ಇಂದು ಈ ಪರಂಪರೆಯನ್ನು ನೋಡಿ ನಮಗೆ ಬಹಳ ಸಂತೋಷವಾಗಿದೆ, ಎಷ್ಟು ಹಿಡಿಲಾರದಷ್ಟು ಆನಂದವಾಗಿದೆ ನಮಗೆಲ್ಲರಿಗೂ. ಇದೆಲ್ಲ ನೋಡೋದೇ ಒಂದು ನಮ್ಮ ಸೌಭಾಗ್ಯ ಅಂತ ಅನಿಸುತ್ತದೆ. 12ನೇ ಶತಮಾನದ ಶರಣರೆಲ್ಲ ಇಂದು ಇಲ್ಲಿ ಬಂದು ಇಳಿದಿದ್ದಾರೋ ಏನೋ ಅಂತ ಅನಿಸ್ತದೆ. ಇಳಿದಿದ್ದಾರೋ ಏನೋ, ಅವರೇ ಇದ್ದಾರೆ ಪ್ರತಿಯೊಬ್ಬರ ಮನದಲ್ಲಿ. ಆ ಶರಣೆಯರು ಬಂದು ಕೂತಿದ್ದಾರೆ. ಅದೆಲ್ಲ ನೋಡಿ ನನಗೆ ತುಂಬ ಸಂತೋಷವಾಯಿತು. ಶರಣಾರ್ಥಿ.
ಜಿಲ್ಲೆಯಲ್ಲಿ ಸುಮಾರು 79,300 ಹೆಕ್ಟೇರ್ ರೈತರ ಜಮೀನು ಸಂಪೂರ್ಣವಾಗಿ ಬೆಳೆ ನಾಶವಾಗಿರುವ ಬಗ್ಗೆ ಬೆಳೆ ಸಮೀಕ್ಷೆ ಮಾಡಲಾಗಿದ್ದು ಇನ್ನು ಜಂಟಿ ಸಮೀಕ್ಷೆ ಮಾಡುತ್ತಿದ್ದಾರೆಂದು ಬೀದರ್ ಜಿಲ್ಲಾ ಕರ್ನಾಟಕ ಪ್ರದೇಶ ಕೃಷಿಕ ಸಮಾಜದ ಜಿಲ್ಲಾ ಅಧ್ಯಕ್ಷರಾದ ಸಿದ್ದರಾಮಯ್ಯ ಸ್ವಾಮಿ ತಿಳಿಸಿದರು. ಅವರು ಕಮಲನಗರ ತಾಲೂಕಿನ ಖೇಡ್, ಸಂಗಮ್, ಬಳದ್, ಭಾಲ್ಕಿ ತಾಲೂಕಿನ ಅಂಬಿಸಾಂಗ್ವಿ, ಹುಪ್ಪಳ ಗ್ರಾಮಗಳ ಹೊಲಗಳಿಗೆ ಭೇಟಿ ನೀಡಿ ಮಾತನಾಡಿದ್ದರು. ಎನ್ಡಿಆರ್ಎಫ್ ಅಡಿಯಲ್ಲಿ ದೆಹಲಿಯಿಂದ ಸಮೀಕ್ಷೆ ಮಾಡಲು ಬಂದಂತಹ ತಂಡವು ಸಮೀಕ್ಷೆ ಮಾಡಿದ ವರದಿಯು ಸರ್ಕಾರಕ್ಕೆ ಸಲ್ಲಿಸಿದ ನಂತರ ಪ್ರತಿ ಹೆಕ್ಟರ್ಗೆ ₹8,500 ಬೆಳೆ ಪರಿಹಾರ ನೀಡಲಾಗುವುದೆಂದು ಹೇಳಿದರು. ಬೀದರ್ ಜಿಲ್ಲೆ ಸಂಪೂರ್ಣ ಅತಿವೃಷ್ಟಿಯಿಂದ ಹಾಗೂ ಬೇರೆ ರಾಜ್ಯವಾದ ಮಹಾರಾಷ್ಟ್ರದ ಧನೆಂಗಾವ್ ಬ್ರಿಡ್ಜ್ ಕಮ್ ಬ್ಯಾರೇಜ್ದಿಂದ ಹಾಗೂ ತೆಲಂಗಾಣದ ಕೊತ್ತೂರು ಬ್ರಿಡ್ಜ್ ಕಮ್ ಬ್ಯಾರೇಜ್ದಿಂದ ಮತ್ತು ಬೀದರ್ ಕಾರಂಜ ಜಲಾಶಯದಿಂದ ನೀರು ಬಿಟ್ಟಿರುವುದರಿಂದ ಬೆಳೆ ಸಂಪೂರ್ಣವಾಗಿ ಹಾಳಾಗಿದೆ. ರೈತರಿಗೆ ತಾವು ಎದೆಗುಂದದೆ ಎಲ್ಲ ರೈತ ಬಾಂಧವರು ಧೈರ್ಯದಿಂದ ಇದ್ದು ತಮ್ಮ ಬೆಳೆ ಹಾನಿಯಾಗಿರುವುದರ ಕುರಿತು ಬೆಳೆ ವಿಮೆಯ ಸಂಪರ್ಕ ಕೇಂದ್ರಗಳಿಗೆ ಭೇಟಿ ನೀಡಿ ದೂರು ಸಲ್ಲಿಸಿ ಎಂದು ತಿಳಿಸಿದರು. ಅತಿವೃಷ್ಟಿ ಮಳೆಯಿಂದ ನಂದಿಬಿಜ್ಜಲ್ಗಾಂವ್ ಗ್ರಾಮದ ಸುಮಾರು 40 ಜಾನುವಾರುಗಳು ನೀರು ಪಾಲಾಗಿದ್ದು ಅವರಿಗೆ ಪರಿಹಾರ ನೀಡಬೇಕೆಂದು ಸರ್ಕಾರದಲ್ಲಿ ಮನವಿ ಮಾಡಿದ್ದರು. ಈ ಸಂದರ್ಭದಲ್ಲಿ ಬೀದರ್ ಜಂಟಿ ಕೃಷಿ ನಿರ್ದೇಶಕರಾದ ದೇವಿಕಾ ಆರ್, ಉಪಕೃಷಿ ನಿರ್ದೇಶಕ ಅನ್ಸಾರಿ ಎಂಕೆ, ಬೀದರ್ ಕೃಷಿಕ ಸಮಾಜದ ರಾಜ್ಯ ಪ್ರತಿನಿಧಿ ವಿಶ್ವನಾಥ್ ಪಾಟೀಲ್ ಮಾಡ್ಗೋಳ್, ಭಾಲ್ಕಿ ತಾಲೂಕಾ ಕೃಷಿಕ ಸಮಾಜದ ಅಧ್ಯಕ್ಷ ರಮೇಶ್ ಪಾಟೀಲ್, ಸಿರ್ಸಿ ಜಿಲ್ಲಾ ಪ್ರತಿನಿಧಿ ದಯಾನಂದ ಸ್ವಾಮಿ, ಕಮಲನಗರ ತಾಲೂಕಾ ಕೃಷಿಕ ಸಮಾಜದ ಜಿಲ್ಲಾ ಪ್ರತಿನಿಧಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಯಾರ್ಯಾರ್ದು ಹೋಗಿದೆ ಅಲ್ಲಿ ಏನೇ ಅಬ್ಜೆಕ್ಷನ್ ಆದ್ರೂ ನಾಳೆ ಅವರು ಅಬ್ಜೆಕ್ಟ್ ಮಾಡಲ್ಲ. ಅದಕ್ಕೋಸ್ಕರನೇ ಆರ್ಡರ್ ಮಾಡ್ರಿ ಅಂತ ಹೇಳಿದ್ವಿ. DC ಅವ್ರು ಮಾಡಿದ್ದಾರೆ, ಮಾಡಿ ಬಂದು ಹಾಂ ರೈತರಿಗೆ ಯಾರು ನಿಜ ಲಾಸ್ ಆಗಿದೆ ಮುಂದೋಗಿ ಆ ರೋಡ್ ಸೈಡ್ ಹಾಳಾಗಿ ಸರ್ ಎಲ್ಲ ಯಾವ್ದಾದ್ರು ಒಂದು ಫೀಲ್ಡ್ ಒಳಗೆ ಹೋದ್ರೆ ಒಳ್ಳೇದಿತ್ತು. ಹೋಗಕ್ಕಾಗತ್ತಾ? ಬರ್ತೀರಾ ಸರ್? ಬನ್ನಿ ಮೇಡಮ್, ಬನ್ನಿ. ನಮ್ಮ ಕಣ್ಣು ಎಲ್ಲಿ ತಗೋಯ್ತು ಅಲ್ಲಿ ತಗೋಯ್ತು ಮೇಡಮ್. ಅಂದ್ರೆ ಎಲ್ಲಿ ನಮ್ಮ ಕಣ್ಣು ಎಲ್ಲಿ ತಗೊಂಡು ಕಾಣಿಸ್ತು ಅಲ್ಲಿ ತಗ ಪೂರ ನೀರು. ಹಾಂ ಅದೇ ಅಲ್ಲಿವರೆಗೂ ಹೋಗಿದೆ ನೀರು, ಅಲ್ಲಿ ಅಲ್ಲ ಹೋಗಿದೆ. ಮಳೆ ಬಿತ್ತು, ಅದಕ್ಕೆ ವಾಟರ್ ಫ್ಲೋ ಹೆಚ್ಚಿಗೆ ಆಗಲ್ಲ ಅಂತ ಹೇಳಿ ಸ್ಟಾಪ್ ಮಾಡಿ. ಜೈ ಸರ್ ಬರ್ರಿ. ಹಾಂ ರೀ ಬರ್ರಿ ಕಮೋನ್. ಹೈಟ್ ಎಷ್ಟು ನೋಡ್ರಿ ಚೆನ್ನಾಗಿತ್ತು. ಹಾಂ ರೀ ನೋಡ್ರಿ ಕಾಯಿ ತಗೊಳಿದ್ದೀರಿ ಸರ್. ಕಾಯಿ ಕಾಯಿ ಎಷ್ಟು ಬೆಳೆದ ಕಾಡು ಇದು ನೋಡ್ರಿ. ಕಾಡ್ನು ಚಲೋ ಅದ ಚೆನ್ನಾಗಿತ್ತು. ಕೆಳಗಡೆ ಅದು ಕಾಳು ತುಂಬಿಲ್ಲ, ತುಂಬಲ್ದೆ ಅದು ಹೈಟ್ ಇದೆಯಲ್ಲ ಇದು. ಇಲ್ಲ ತುಂಬಿ ಈಗ ಅದು ಗೊಬ್ಬರ ಐತಿರಿ ಮೇಡಮ್, ಅದು ಏನಾಗಲ್ಲ, ಹೋಗಲ್ಲ. ಆಗಲ್ಲ ಏನಾಗತ್ತೆ ಅದು? ಏನೂ ಆಗಲ್ಲ, ಏನೂ ಆಗಲ್ಲ. ಅದೇನೋ ಒಂದು ತಿಂಗಳು ಹೊಡ್ಲಿಕ್ಕೂ ಬರಲ್ಲ, ಒಳಗೆ ಹೋಗ್ಲಿಕ್ಕೆ. ಇದಕ್ಕೊಂದು 7-8 ಸಾವಿರ ರೂಪಾಯಿ ಕೊಟ್ಟು ಎಕರೆಗೆ ಏನದಲ್ಲ ಇದು ಔಟ್ಸೈಡ್ ತೆಗೆಸ್ಬೇಕಾಗ್ತದೆ ಮೇಡಮ್. ತೆಳಗಿದ್ದು ಪೂರ್ತಿ ಏನು ಕಾಳು ಕಟ್ಟಿಲ್ಲ ಮೇಡಮ್, ಅದು ಪೂರ ಒಣಗಿದ್ದಿದೆ ನೋಡ್ರಿ ಸರ್. ಈಗ ಅಪ್ರಾಕ್ಸಿಮೇಟ್ಲಿ ರೀ ಹೇಳ್ರಿ, ಈಗ ಅದು ರೂಟ್ ಒಂದು ಬಿದ್ದರಿ 1,700-2,000 ಎಕರೆ ಒಣಗೋಗಿ ಗೊತ್ತಾಗಲ್ಲ. ಏನೂ ಇಲ್ಲ, ಕೆಂಪು ಮುಗ್ದೈತಿ ಒಣಗೋಯ್ತದೆ. ಕೆಂಪು ಆಗಲ್ಲ ಎಂತ ಕಾರಣದಲ್ಲಿ ಪೂರ 1 ಕಿಲೋಮೀಟರ್ ತಗ ನೀರು ಕಾಣತ್ತ ಪೂರ. ಸರ್ ನಮ್ಮ 3 ದಡಿ ಟೋಟಲ್ ನೀರು ಟೋಟಲ್ 3 ಸುತ್ತಮುತ್ತ ತೊರೆಯದ ಟೋಟಲ್ ಇದು ಬಂದದ ನೋಡ್ರಿ ಅಂತ. ಎಷ್ಟು ಮುಂದ್ರ ಎಷ್ಟು ಇದೆ, ಇನ್ನೊಂದು 15 ದಿನ ಆಗಿದ್ರೆ ಇದೇ ಆಗ್ಬಿಡ್ತಿತ್ತು. ಇವಾಗ ಮಳೆ ಬೀಳ್ತಿಲ್ಲ ಅಂದ್ರೆ ಧಾನ್ಯ ತುಂಬ್ತಿದ್ರು. ಆಯ್ತು ಸರಿ ಹೋಗೋದು. 15 days 20 days ಪೂರ್ತಿ ಎಲ್ಲ ಹಾರ್ವೆಸ್ಟಿಂಗ್ ಟೈಮ್ ಇಲ್ಲ. 40 days ಹಾರ್ವೆಸ್ಟಿಂಗ್ ಹೋಗ್ತೀರಿ. ಏನು ಎಲ್ಲ ಹೋಯ್ತು ಮೇಡಮ್, ಏನು ಬರಲಿ ಪೂರ ಹೊಂಟಿದ್ವಿ.
ನಮ್ಮೂರೇ ಮೇಜರ್ ಲಾಸ್ ಅದ ಸರ್. ನದಿ ಪೂರ್ತಿ ನಮ್ಮ ಸುತ್ತಮುತ್ತನೇ ಅದ. ನಮ್ಮಲ್ಲಿ 2 ಯೂಸ್ ಮಾಡ್ಕೊಳ್ಳೋದು. ಅದಕ್ಕೆ ಯೂರಿಯಾ ಜಾಸ್ತಿ ಹಾಕಬಾರ್ದು ಅಂತ. ಆಗಸ್ಟ್ ಮಂತಲ್ಲಿ 191 mm ಮಳೆ ಆಗಬೇಕಿತ್ತು. ಅದರಲ್ಲಿ 316 mm ಮಳೆ ಆಗಿದೆ. ಅಂದರೆ 66% ಎಕ್ಸಸ್ ಮಳೆ ಆಗಿದೆ ನಮ್ಮ ಬೀದರ್ ಜಿಲ್ಲೆಯಲ್ಲಿ. ಅದರಲ್ಲೂ ನಮಗೆ ಏನು 14ರಿಂದ 19 ತನಕ ಕಂಟಿನ್ಯೂಸ್ ಮಳೆ ಆಯಿತು. ಅದರಲ್ಲಿ ನಮ್ಮದು 12,442 ಹೆಕ್ಟೇರ್ ಪ್ರದೇಶ ಹಾಳಾಗಿತ್ತು. ಅದಲ್ಲಿರ ನೆಕ್ಸ್ಟ್ 27, 28, 29ನೇ ತಾರೀಕಿನಲ್ಲಿ ನಮಗೆ ಕಂಟಿನ್ಯೂಸ್ ಆಗಿ ಅವಾಗೂ 3 ದಿನ ಕಂಟಿನ್ಯೂಸ್ ಎಕ್ಸಸ್ ಮಳೆ ಆಗಿನೇ ನಮ್ಮ ಜಿಲ್ಲೆಯಲ್ಲಿ ಟೋಟಲಿ ಆ ಒಂದು ವಾರ ಪ್ಲಸ್ 27 ತಗೊಂಡಾಗ ಟೋಟಲಿ ನಮ್ಮ ಜಿಲ್ಲೆಯಲ್ಲಿ 79,300 ಹೆಕ್ಟೇರ್ ಪ್ರದೇಶದಲ್ಲಿ ಇದು ಅಪ್ರಾಕ್ಸಿಮೇಟ್. ಇನ್ನೂ ನಮ್ಮ ಜಂಟಿ ಸರ್ವೆ ಆಗಿಲ್ಲ, ನಡೀತಾ ಇದೆ. ಅದನ್ನು ಮುಗಿದ ಮೇಲೆ ಕಂಪ್ಲೀಟ್ ನಮಗೆ ಯಾವುದು ಎಕ್ಸಾಕ್ಟ್ ಏರಿಯಾ ನಮಗೆ ತಿಳಿಯುತ್ತೆ. ಅದಲ್ಲಿರ ನಮ್ಮ ಜಿಲ್ಲೆ ಮೇಜರ್ ಕ್ರಾಪ್ ಅಂದರೆ ತೊಗರಿ, ಸೋಯಾಬೀನು, ಉದ್ದು ಮತ್ತು ಹೆಸರು ಇವೇ ಮೇಜರಾಗಿ ಆಗಿದೆ. ನಮ್ಮ ಒಂದು 4,21,000 ನಮ್ಮ ಕಲ್ಟಿವೇಬಲ್ ಏರಿಯಾ ಇದ್ದರೆ ಅದರಲ್ಲಿ 20% ನಮ್ಮ ಬೆಳೆ ಹಾನಿಯಾಗಿದೆ. ಸೊ ಇದನ್ನು ಜಂಟಿ ಸಮೀಕ್ಷೆ ಮೂಲಕ ಕಂಪ್ಲೀಟ್ ಮಾಡಾದಮೇಲೆ ನಾವು ಎಕ್ಸಾಕ್ಟ್ ಎಷ್ಟು ನಷ್ಟ ಆಗಿದೆ ಬೆಳೆ ಇದು ಅಂಥೇಳಿ ನಾವು ತಿಳಿಸ್ತೀವಿ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಬೀದರ್ ಜಿಲ್ಲೆ ಎಷ್ಟು ಈ ಮಳೆಲಿಂದ ತೊಂದರೆ ಆಗ್ಯದ ಯಾವ ಸ್ಟೇಟ್ದಾಗ ಭೀ ಆಗ್ಲಕ್ಕಿಲ್ಲ ಅಂತ ನಂಗೆ ಅನಿಸ್ತದ. ನಮ್ಮ ಈ ಔರಾ ತಾಲೂಕು ಮತ್ತು ಕಮಲಾರ್ ತಾಲೂಕಿನಲ್ಲಿ ಎಲ್ಲರಿಗಿಂತ ಹೆಚ್ಚಿಗೆ ಆಗ್ಯದ. ಎಷ್ಟು ಮಳೆ ಆಗಬೇಕಾಗಿತ್ತು ಅದಕ್ಕಿಂತ ಡಬಲ್ ಮಳೆ ಆಗಿದೆ. ಮತ್ತು ಇದು ಬ್ರೀಜ್ ಕಮ್ ಬ್ಯಾರೇಜ್ ಧನೆಗಾವ್ಲಿಂದ ಏನು ಮಹಾರಾಷ್ಟ್ರದಲ್ಲಿ ನೀರು ಬಿಟ್ಟಾರ ಮತ್ತು ಕಾರಂಜಿಲಿಂದ ನೀರು ಬಿಟ್ಟಾರ. ಈ ಕಮಲಾರ್ ತಾಲೂಕದಾಗ ಏನು ಖೇಡು, ಕಾಳಗಾಪುರ ಇವೇನು ಬರ್ತಾವೆ ಭಾಲ್ಕಿ ತಾಲೂಕದಾಗ ಮತ್ತು ಆಮೇಲೆ ಕಮಲಗರ್ ತಾಲೂಕದಾಗ ಇವೆಲ್ಲ ಸಂಪೂರ್ಣ ಬೆಳೆ ನಾಶ ಆಗ್ಯದ. ಈ ಮೇಡಮ್ ಹೇಳಿದ ಪ್ರಕಾರ 20% ಆಗಿದೆ. ನನ್ನ ಪ್ರಕಾರ 60ರಿಂದ 70% ಲಾಸ್ ಆಗ್ಯದ. ಅದ್ರ ಕಡೆಯಿಂದ ಆದಷ್ಟು ಮಟ್ಟಿಗೆ ನಮ್ಮ ರೈತರು ಎಲ್ಲರೂ ಕಂಪ್ಲೇಂಟ್ ಇದು ಮಾಡಬೇಕು. ಮತ್ತು ಇನ್ಶೂರೆನ್ಸ್ ಕಂಪನಿದವ್ರು ಏನು ಟೋಲ್ ಫ್ರೀ ನಂಬರ್ ಅದ ಎಲ್ಲರೂ ರಿಜಿಸ್ಟ್ರೇಷನ್ ಮಾಡಿಸ್ಬೇಕು. ನಾವು ಇವತ್ತು ಆದಷ್ಟು ಮಟ್ಟಿಗೆ CM ಅವ್ರ ಜೊತೆ ಅಗ್ರಿಕಲ್ಚರ್ ಮಿನಿಸ್ಟರ್ ಜೊತೆ ಮಾತಾಡಿ ನಮ್ಮ ರೈತರಿಗೆ ಹೆಚ್ಚಿನ ನಮ್ಮದು ಈ ಬೀದರ್ ಜಿಲ್ಲೆಗೆ ಪರಿಹಾರ ಒದಗಿಸ್ಕೊಡಲಿ ನಾವು ಕರ್ನಾಟಕ ಪ್ರದೇಶ ಕೃಷಿ ಸಮಾಜ ವತಿಯಿಂದ ಪ್ರಯತ್ನ ಮಾಡ್ತೀವಿ. ಆದಷ್ಟು ಮಟ್ಟಿಗೆ ಎಲ್ಲರಿಗೆ ಪರಿಹಾರ ಇಸ್ಕೊಡ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀವಿ. ಬೀದರ್ ಜಿಲ್ಲೆಯಲ್ಲಿ ಪ್ರತಿ ವರ್ಷ ಏನಾದರೂ ಒಂದು ಸಮಸ್ಯೆಗೆ ರೈತ ಸಿಗ್ಬಿಡ್ತಾನೆ. ಅಂದರೆ ಅತಿವೃಷ್ಟಿ ಇರ್ಬೋದು ಅಥವಾ ಅನಾವೃಷ್ಟಿ ಇರ್ಬೋದು. ಈ ಸಲ ಅತಿವೃಷ್ಟಿ ಜೂನ್ ತಿಂಗಳಲ್ಲಿ ಏನಪ್ಪ ಅಂದ್ರೆ ವಾಡಿಕೆ ಪ್ರಕಾರ ಮಳೆ ಬರಲಿಲ್ಲ. ಜುಲೈಲಿಂದ ಜಾಸ್ತಿ ಆಯಿತು, ಆಗಸ್ಟ್ದಾಗ ಮತ್ತು ಜಾಸ್ತಿ ಆಯಿತು. ಈಗೇನು ಕೈಗೆ ಬಂದಂಥ ತೂತು ಹಿಂಗಾಗಿತ್ತು. ಹೆಸರು ಉದ್ದು ನೋಡ್ರು ಹಸು ಹಾರ್ತೀವಿ ರೈತಂದು. ಅಷ್ಟು ಭಯಂಕರ ಈಲ್ಡ್ ಇದು ಬಂದಿತ್ತು. ಎಷ್ಟೋ ರೈತರು ಏನಪ್ಪ ಭಾಳ ಖುಷಿದಾಗ ಏನೇನೋ ಆಸೆ ಇಟ್ಟರು, ನಾ ಈ ಸಲ ಇಷ್ಟು ಮಾಡ್ತೀನಿ, ಇಷ್ಟು ಬರ್ತದೆ, ಅಷ್ಟು ಬರ್ತದೆ ಅಂತೇಳಿ. ಈಗೇನು ಮೊನ್ನೆ ಸತತವಾಗಿ ಒಂದು ತಿಂಗಳಂತೂ ಸಂಪೂರ್ಣ ನಮ್ಮಲ್ಲಿ ನಮ್ಮ ಜಿಲ್ಲಾದ ಸೂರ್ಯನೂ ಕಾಣಲಿಲ್ಲ. ಮಳೆಯಂತೂ ಕಂಟಿನ್ಯೂ ಇತ್ತು. ಆ ನಂತರ ಮೊನ್ನೆ 3 ದಿವಸ ಕಂಟಿನ್ಯೂ ಬಂತು, ಒಂದು ವಾರ ಹಿಂದೆ. ಆ ವಾರದ ಹಿಂದೆ ಬಂದಾಗ ಈ ಮಹಾರಾಷ್ಟ್ರದಾಗ ಏನು ಜಾಸ್ತಿಯಾಗಿ ಮಳೆಯಾಗಿ ಮಹಾರಾಷ್ಟ್ರ ನೀರು ಈ ಕಡೆ ಬಂದು ಆಮ್ಯಾಗ ಏನಪ್ಪ ಅಂದ್ರೆ ನಮ್ಮ ಕಾರಂಜಾದನು ಡ್ಯಾಮ್ ಏನು ಅಲ್ಲಿಂದು 7 TMC ಅದ, ಅಲ್ಲಿ ನೀರು ಹಿಂಬರ ಜಾಸ್ತಿ ಆಗ್ಲತ್ತು. ಹಿಂದಿಂದ ಏನು ಸೌದದಾಗ ಏನೋ ಜಾಸ್ತಿ ಆದಾಗ ಕಾರಂಜಾದವ್ರು ಏನು ಮಾಡಿದ್ರು, ನೀರು ಬಿಟ್ಟರು. ನೀರು ಬಿಟ್ಟಾಗಿ ಈ ಕಡೆ ಏನು ಕಮ್ಮರ್ನಗರ ತಾಲೂಕಾದಾಗ ಸಂಪೂರ್ಣವಾಗಿ ಏನಪ್ಪ ಅಂದ್ರೆ ಹೊಲಗಳು 1000 ಹೆಕ್ಟರ್ ಈಗ ಆಲ್ರೆಡಿ ನೀರನ್ನು ಮುಳುಗಿ ಹೋಗಿವೆ. ಈಗ ಇನ್ನೊಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ಇನ್ಶೂರೆನ್ಸ್ ಕಂಪ್ನಿದವರು ಆಲ್ರೆಡಿ ಇನ್ಶೂರೆನ್ಸ್ ಮಾಡ್ಕೊಂಡ್ಮ್ಯಾಗ ಯಾವ ಸರ್ವೆ ಹೋದ್ಮ್ಯಾಗ ಅವ್ರಿಗೆ ಕಂಪ್ಲೇಂಟ್ ಕೊಡೋ ಅವಶ್ಯಕತೆ ಇಲ್ಲ ಅಂತ ನನಗೆ ಅನಿಸ್ತದೆ. ಯಾಕೆ ನಾವು ಅವ್ರಿಗೆ ಕಂಪ್ಲೇಂಟ್ ಕೊಡಬೇಕು? ಆಲ್ರೆಡಿ ಸರ್ವೆ ಆಗಿ ಸರ್ಕಾರದವರು ಕೃಷಿ ಜಂಟಿಯಾಗಿ ಮಾಡಿದವರು, ಕಂದಾಯ ಇಲಾಖೆ ಮತ್ತು ಕೃಷಿ ಇಲಾಖೆ ಜಂಟಿ ಸಮೀಕ್ಷೆ ಮಾಡಿ ವರದಿ ಕೊಟ್ಟಿದ ನಂತರ ಮತ್ತು ಅವಶ್ಯಕತೆನೇ ಇಲ್ಲ ಅಂತ ಹೇಳಿ ನಾನು ಸರ್ಕಾರಕ್ಕೆ ಹೇಳ್ತೀನಿ. ಆದಷ್ಟು ತೀವ್ರಗತಿಯಿಂದ ಈಗ ಒಂದು ಇನ್ಶೂರೆನ್ಸ್ ಕಂಪ್ನಿನೂ ತೀವ್ರ ಒಂದು ವಾರದೊಳಗೆ ಹಣ ವ್ಯವಸ್ಥೆ ಮಾಡಿಸ್ಬೇಕು. ಮತ್ತು ಏನು NDRFದು ಅಷ್ಟು 8.5 ಅಂತ ಹೇಳ್ತಾರೆ, SDRFದು ಹೇಳ್ತಾ ಇಲ್ಲ. SDRFದು ಹಣ ಬರಬೇಕಲ್ಲ ನಮ್ಮದು ರಾಜ್ಯದ್ದು. ಈಗ ಅದು ಕೇಂದ್ರ ಆಯಿತು NDRF, ರಾಜ್ಯದ್ದು ಹಣ ಬರಬೇಕು. ನಮ್ಮ ಕನಿಷ್ಠ ನಮ್ಮದೊಂದು ಒತ್ತಾಯ ಅದ, ಎಕರೆಗೆ ಒಂದು ಕನಿಷ್ಠ ಒಂದು 25,000 ಕೊಟ್ಟರು ಕಡಿಮೆ ಅದ, ಒಂದು 20,000 ರೂಪಾಯಿ ಕೊಡಲೇಬೇಕಂತ ಒಂದು ವಾಹಿನಿ ಮೂಲಕ ಸರ್ಕಾರಕ್ಕೆ ಜಿಲ್ಲಾ ಆಡಳಿತಕ್ಕೆ ಎಚ್ಚರಿಕೆ ಕೊಡ್ತೀವಿ.
ಬಿಎಸ್ಎಸ್ಕೆ ಕಾರ್ಖಾನೆ 173.35 ಎಕರೆ ಜಮೀನು ಹೊಂದಿದೆ. ಡಿಸಿಸಿ ಬ್ಯಾಂಕ್ನವರಿಗೆ ಸುಮಾರು 7-8 ಬಾರಿ ಪತ್ರ ಬರೆದು ಸಾಲಗಳ ಮೇಲಿನ ಬಡ್ಡಿ ಮನ್ನಾ ಮಾಡುವಂತೆ ಕೋರಲಾಗಿದೆ. ಲೀಜಿನಿಂದ ಬರುವ ಹಣದಿಂದ ಸಾಲ ಪಾವತಿ ಮಾಡಲಾಗುವುದು ಎಂದು ವಿನಂತಿ ಕೂಡ ಮಾಡಿಕೊಳ್ಳಲಾಗಿದೆ. ಆದರೆ ನಮ್ಮ ಚುನಾಯಿತ ಆಡಳಿತ ಮಂಡಳಿಯವರಿಗೂ ತಿಳಿಸದೆ ಬ್ಯಾಂಕ್ ಅಧ್ಯಕ್ಷ ಅಮರ್ ಖಂಡ್ರೆ ಅವರು 2024 ಆಗಸ್ಟ್ 2ರಂದು ಕಬ್ಜೆಗೆ ನಡೆದು ಡಿಸೆಂಬರ್ 16ರಂದು 184 ಕೋಟಿ ರೂಪಾಯಿಗೆ ಹರಾಜು ಮಾಡಿದ್ದಾರೆ ಎಂದು ಕಾರ್ಖಾನೆ ಅಧ್ಯಕ್ಷ ಸುಭಾಷ್ ಕಲ್ಲೂರ್ ತಿಳಿಸಿದರು. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು, ಉಸ್ತುವಾರಿ ಸಚಿವರಾಗಿ ತಮ್ಮ ಮಗ ಸಂಸದರಾಗಿ ಇದ್ದುಕೊಂಡು ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ನಿಮ್ಮ ಸಹೋದರರಿದ್ದರೂ ಕೂಡ ಒಂದು ರೈತರ ಜೀವನಾಡಿ ಬಿಎಸ್ಎಸ್ಕೆ ಕಾರ್ಖಾನೆ ಆರಂಭ ಮಾಡಲು ಸಾಧ್ಯವಾಗದಿದ್ದರೆ ಹೇಗೆ ಎಂದು ಖಾರವಾಗಿ ಸಚಿವರಿಗೆ ಪ್ರಶ್ನೆ ಮಾಡಿದ್ದಾರೆ. ಮುಂದುವರಿದು ಮಾತನಾಡಿದ ಕಲ್ಲೂರ್ ಅವರು, ಈ ಹಿಂದೆ ಕಾರ್ಖಾನೆಯನ್ನ ಲೀಜ್ಗೆ ಪಡೆಯಲು 2-3 ಬೀಡುದಾರರು ಬಂದು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಹಾಗೂ ಸಕ್ಕರೆ ಸಚಿವರಿಗೆ ಭೇಟಿ ಮಾಡಿ ಮೊದಲಿಗೆ 40 ಕೋಟಿ ಹಣ ಪಾವತಿ ಮಾಡಿ ಪ್ರತಿ ವರ್ಷಕ್ಕೆ 8 ಕೋಟಿ ಹಣ ಪಾವತಿಸುವುದಾಗಿ ಹೇಳಿದ್ದರೂ ಕೂಡ ಉದ್ದೇಶಪೂರ್ವಕವಾಗಿಯೇ ಸಚಿವರು ಮುಂದೂಡಿದ್ದಾರೆ ಎನ್ನುವ ಅನುಮಾನ ಕಾಡುತ್ತಿದೆ ಎಂದು ಕಲ್ಲೂರ್ ತಿಳಿಸಿದ್ದರು. ಕೆಲವು ತಿಂಗಳ ಹಿಂದೆ ವಿಧಾನಸೌಧದಲ್ಲಿ ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್, ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಹಾಗೂ ಆಯುಕ್ತರು, ಜಿಲ್ಲೆಯ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳ ಸಮ್ಮುಖದಲ್ಲಿ ಸಭೆ ನಡೆಯಿತು. ಆಗ ಜಿಲ್ಲಾ ಉಸ್ತುವಾರಿ ಸಚಿವರು OTS ಯೋಜನೆ ಅಡಿಯಲ್ಲಿ ಪಾವತಿಸಲು NCDCಯಿಂದ ಸಾಲ ಪಡೆದು ಡಿಸಿಸಿ ಬ್ಯಾಂಕ್ ಮತ್ತು ಅಪೆಕ್ಸ್ ಬ್ಯಾಂಕ್ನ ಸಾಲಗಳನ್ನು ಪಾವತಿಸಲು ಸರ್ಕಾರದ ಖಾತ್ರಿ ನೀಡುವಂತೆ ಸಿಎಂ ಅವರಿಗೆ ಭೇಟಿಯಾಗಿ ಕೋರಲು ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ 3 ದಿನಗಳಲ್ಲಿ ನಾನೇ ಸಮಯ ತೆಗೆದುಕೊಳ್ಳುತ್ತೇನೆ ಎಂದು ಹೇಳಿ ಸುಮಾರು 70 ದಿವಸ ಕಳೆದರೂ ಸಚಿವರು ಕ್ಯಾರೆ ಎನ್ನುತ್ತಿಲ್ಲ. ನಾವು ಕೇಳಿದಾಗಲೆಲ್ಲ 2-3 ದಿನಗಳಲ್ಲಿ ಸಮಯ ತೆಗೆದುಕೊಳ್ಳುತ್ತೇನೆ ಎಂದು ಸಬೂಬು ಹೇಳುತ್ತಿದ್ದಾರೆ ಎಂದು ಹೇಳಿದ್ದರು. ಕಾರ್ಖಾನೆಯಲ್ಲಿ ಎಥೆನಾಲ್ ಮತ್ತು ಕೋಸನ್ ಘಟಕ ಸ್ಥಾಪಿಸಲು NCDCಯಿಂದ ರೂಪಾಯಿ 550 ಕೋಟಿ ಸಾಲಕ್ಕಾಗಿ ನಾವು ಸಕ್ಕರೆ ಸಚಿವರಿಗೆ ಕೋರಲಾಗಿದೆ. ಅವರು ಶಿಫಾರಸಿನ ಮೇರೆಗೆ NCDCಯಿಂದ 550 ಕೋಟಿ ಸಾಲ ಮಂಜೂರು ಮಾಡಿ 6/8/2025ರಂದು ಕರ್ನಾಟಕ ಸರ್ಕಾರಕ್ಕೆ ಪತ್ರ ಬರೆದಿರುತ್ತಾರೆ. ಈ ಸಾಲವನ್ನು ಕರ್ನಾಟಕ ಸರ್ಕಾರ ಪಡೆದು ಕಾರ್ಖಾನೆಗೆ ಪಾವತಿ ಮಾಡುವಂತೆ ತಿಳಿಸಿರುತ್ತಾರೆ. ಈ ಪತ್ರವನ್ನು ಸಚಿವ ಈಶ್ವರ್ ಖಂಡ್ರೆ ಅವರಿಗೆ ನೀಡಿ NCDC ಸಾಲವನ್ನು ಸರ್ಕಾರದಿಂದ ಪಡೆದು ಕಾರ್ಖಾನೆಗೆ ವರ್ಗಾಯಿಸುವಂತೆ ಕೋರಿದ್ದೇವೆ. ಸಿಎಂ ಅವರಿಗೆ ಭೇಟಿಯಾಗಿ ಮುಂದಿನ ಕ್ರಮ ಕೈಗೊಳ್ಳುವುದಾಗಿ ಸಚಿವ ಖಂಡ್ರೆ ತಿಳಿಸಿದ್ದಾರೆ. ಆದರೆ ಇಲ್ಲಿಯವರೆಗೆ ಇದರ ಬಗ್ಗೆ ಯಾವುದೇ ಕ್ರಮ ಕೈಗೊಂಡಿಲ್ಲ. ಜಿಲ್ಲೆಯ ರೈತರು, ಕಾರ್ಮಿಕರು ಸಂಕಷ್ಟದಲ್ಲಿದ್ದಾರೆ. ಅವರ ಹಿತಾಸಕ್ತಿ ಕಾಪಾಡುವಲ್ಲಿ ಉಸ್ತುವಾರಿ ಸಚಿವರು ವಿಳಂಬ ಮಾಡುತ್ತಿದ್ದಾರೆ. ಈ ವರ್ತನೆಯಿಂದ ನಾವು ಬೇಸತ್ತು ಅನಿವಾರ್ಯವಾಗಿ ಪತ್ರಿಕಾಗೋಷ್ಠಿ ಕರೆದಿದ್ದೇವೆ. ಕಾರ್ಖಾನೆ ಆರಂಭಕ್ಕಾಗಿ ಕೇಂದ್ರ ಸರ್ಕಾರಕ್ಕೂ ಮನವಿ ಸಲ್ಲಿಸಿದ್ದೇವೆ. ಕಾರ್ಖಾನೆಗೂ ನಮಗೂ ಭಾವನಾತ್ಮಕ ಸಂಬಂಧವಿದೆ ಎಂದು ಹೇಳುವ ಖಂಡ್ರೆ ಅವರು, ಅದೇ ಕಾರ್ಖಾನೆ ಆರಂಭಕ್ಕೆ ಮೀನಾಮೇಷ ಎಣಿಸುತ್ತಿರುವುದು ನಿಜಕ್ಕೂ ಖೇದಕರ. ಒಂದು ಕಾರ್ಖಾನೆಯನ್ನ ಲೀಜ್ಗೆ ಕೊಡಿ, ಇಲ್ಲ ಅನುದಾನ ನೀಡಿ, ಇಲ್ಲ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಅಮರ್ ಖಂಡ್ರೆ ರಾಜೀನಾಮೆ ನೀಡಿ ಎಂದು ಒತ್ತಾಯಿಸಿದ್ದರು. ಬಿಎಸ್ಎಸ್ಕೆ ಕಾರ್ಖಾನೆಯನ್ನು ಯಾವುದೇ ಕಾರಣಕ್ಕೂ ಮಾರಲು ನಾವು ಬಿಡುವುದಿಲ್ಲ. ಈ ಎಲ್ಲ ಸಮಗ್ರ ವಿಷಯಗಳು ರೈತರ ಗಮನಕ್ಕೆ ತರುತ್ತಿದ್ದೇವೆ. ಮುಂದಿನ ದಿನಗಳಲ್ಲಿ ಉಸ್ತುವಾರಿ ಸಚಿವರು ಕಾರ್ಖಾನೆ ಆರಂಭಕ್ಕೆ ಸಹಕಾರ ನೀಡದಿದ್ದರೆ ರೈತರೊಂದಿಗೆ ಉಗ್ರ ಹೋರಾಟ ಮಾಡಲಾಗುವುದು ಎಂದು ಕಲ್ಲೂರ್ ಎಚ್ಚರಿಸಿದರು. ಇದೇ ವೇಳೆ ಪತ್ರಿಕಾಗೋಷ್ಠಿಯಲ್ಲಿ ಕಾರ್ಖಾನೆಯ ಉಪಾಧ್ಯಕ್ಷರಾದ ವಿಶ್ವನಾಥ್ ಪಾಟೀಲ್ ಮಾಡ್ಗೋಡ್, ನಿರ್ದೇಶಕರಾದ ಮಲ್ಲಿಕಾರ್ಜುನ್ ಪಾಟೀಲ್ ಚಿಡುಗುಪ್ಪ, ಬಕ್ಕಪ್ಪ ಬಸರೆಡ್ಡಿ, ಅಪ್ಪರಾವ್ ಡಾಕುಳುಗಿ, ರಾಜಪ್ಪ ಶರೀಕರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಸುಮ್ಮನೆ ನಾವು ಆಸ್ಮಲೋಕಲ್ ಮಾಡ್ಕೊಳ್ಳೋದು. ನಮ್ಮದೇ ಜಿಲ್ಲೆದಾಗ ಹೌದಪ್ಪ 2520 ನೀವು ಮುಖ್ಯಮಂತ್ರಿಯಿಂದ ಶಂಕುಸ್ಥಾಪನೆ ಮಾಡಿದ್ರಿ. ಒಂದು ದುಡ್ಡಿನ ಕೆಲಸ ಏನು ಕೆಲಸ ಇಲ್ಲ. ಏನು ಮಾಡಿರ್ತಾರೆ ನೀವು? ಬರೀ KDB ಮೀಟಿಂಗ್ ಸೀಮಿತ. ಈಶ್ವರ್ ಖಂಡ್ರೆ ಅವರೇ ತಮಗೇನು ನಾವೇನು ನಾಯಿ ನರಿಯಪ್ಪಲ್ಲಿ ನಿಮಗೆ ಹುಟ್ಟು ಕಾಣಿಸ್ತಿದ್ದೇವೆ. ನಾವೇನು ಬಂದು ನಿಮಗೆ ನಮ್ಮ ಬೋರ್ಡ್ ಆಫ್ ಡೈರೆಕ್ಟರ್ ಎಲೆಕ್ಟೆಡ್ ಬಾಡಿಯಲ್ಲಿದ್ದು ಇದೇನು ನಿಮಗೆ ದುಡ್ಡಿನ ಕಿಮ್ಮತ್ತಿಲ್ಲ ನಿಮಗೆ. ಅದಕ್ಕೆ DC ಬ್ಯಾಂಕ್ ಅಧ್ಯಕ್ಷ ರಾಜೀನಾಮೆ ಕೊಡಬೇಕು. ಒಂದು ಕೆಲಸ ಇಲ್ಲ, ಒಂದು ಲೋನ್ ಇಲ್ಲ. ಇವತ್ತು DC ಬ್ಯಾಂಕ್ ಉಳಿದಿರೋದು ಅದು ಖಾಸಗಿ ಬ್ಯಾಂಕ್. ನಿಮ್ಮ ಮೂಲಕ ಹೇಳ್ತೀನಿ ನಾನು, BSSಗೆ ಉಳಿಸ್ಬೇಕು, DC ಬ್ಯಾಂಕ್ ನಡೆಸಬೇಕು, DC ಬ್ಯಾಂಕ್ ಮೇಲೆ ನಡೀಬೇಕು. ನಾವು DC ಬ್ಯಾಂಕ್ ಇರೋದಿಲ್ಲ. ನಾವು ಫ್ಯಾಕ್ಟ್ರಿ ಏನಪ್ಪ ಉಳಿಸ್ಬೇಕು. ಫ್ಯಾಕ್ಟ್ರಿ ಸಲುವಾಗಿ ಫ್ಯಾಕ್ಟ್ರಿ ಮತ್ತು DC ಬ್ಯಾಂಕ್ ಎರಡೂ ಸರಿಯಾಗಿ ನಡೆದರೆ ರೈತರು ಉದ್ಧಾರ ಆಗ್ತಿಲ್ಲ, ಉದ್ಧಾರ ಆಗಲ್ಲ ಅಂತಕ್ಕಂಥ ಮಾತು ಹೇಳಿ, ಇದು ಅಲ್ಲಿ ಇನ್ನೂ ಅನೇಕ ವಿಷಯಗಳು ನಮ್ಮ ಲಾ ಆ್ಯಂಡ್ ಆರ್ಡರ್ ಪ್ರಕಾರ ಹೇಳಬೇಕಾದ್ರೆ ಮತ್ತೆ ಡೈವರ್ಷನ್ ಆಗ್ಬಾರ್ದು ಇದು ವಿಷಯ ಅಂತ ಹೇಳಿ ನಾನು ಹೇಳ್ತಾ ಇಲ್ಲ.
ಈ ಜಿಲ್ಲಾ ಆಡಳಿತ ಏನಪ್ಪ ಅಂದ್ರೆ ಯಾವುದೂ ಹಿಡಿತಿಲ್ಲ. ಯಾವುದಲ್ಲಿ ಇಲ್ಲಿಗಲ್ ದಂಧೆ ಓಸು ನಡೆದಾವೆ. ಇಲ್ಲಿ ಗಾಂಜಾ ಅಂದ್ರಿ, ಭೂ ಮಾಫಿ ಅಂದ್ರಿ, ಮಟ್ಕ ಅಂದ್ರಿ, ಮಣ್ಣು ಅಂದ್ರಿ, ಎಲ್ಲ ಅವೆಲ್ಲ ನಡೆದಾವೆ. ನಮಗೆ ಬಂದು ಜನ ಹೇಳತ್ತಾರೆ ಇಲ್ಲಿ ಏನು ಸರ್ ಒಂದು ದುಡ್ಡಿನ ಕೆಲಸ ಇರಲಿಲ್ಲ ಇಲ್ಲಿ ಬೀದರ್ ಜಿಲ್ಲೆದಾಗ ಏನು ಹಂತದ ಏನು ಉಳಿದಿಲ್ಲ ಅಂತ ಹೇಳಿ ಅಂತಕ್ಕಂಥ ಮಾತು ಹೇಳ್ತಾರೆ. ಒಬ್ಬ ಮಂತ್ರಿ ಮಾತು ಕೇಳೋದು, ಒಬ್ಬ ಅಧಿಕಾರಿ ಕೂಡ ಏನಪ್ಪ ಭಯ ಇರೋದು, ಕೆಲಸನೇ ಯಾರು ಮಾಡ್ತಾಯಿಲ್ಲ. ಇಂಥ ಹಾಲತ್ನಲ್ಲಿ ನಾವೆಲ್ಲ ಇದ್ದೀವಿ ಅಂತಕ್ಕಂಥ ಮಾತು ಹೇಳಿ ಇವತ್ತು ಯಾರೂ ಏನು ಕೆಲಸ ಮಾಡ್ತಾಯಿಲ್ಲ, ಅಭಿವೃದ್ಧಿ ಆಗ್ತಾಯಿಲ್ಲ. ಅಭಿವೃದ್ಧಿ ಸುಳ್ಳು, ಏನೇನು ಕೆಲಸ ಇಲ್ಲ ಅಭಿವೃದ್ಧಿ. ಸರ್ ಖಂಡ್ರೆ ಅವ್ರು ಹೇಳ್ತಿಲ್ಲ ನಮ್ಮ ಸರ್ಕಾರ ಇದ್ದಾಗ ಸರ್ಕಾರ ಕಿವಿ ಇಲ್ಲ, ಕೂದಲ, ಕಣ್ಣಿಲ್ಲ ಅಂತ ಹೇಳ್ತಾರೆ. ನಿಮ್ಮ ಸರ್ಕಾರ ಏನು ಕಿವಿ ಕೂಡ ಅಲ್ಲ, ಮನುಷ್ಯನೇ ಇಲ್ಲಲ್ಲ. ಇದು ಕಿವಿಯಲ್ಲ ಅಲ್ಲಿ ಹೋಯ್ತು, ಕೂಡ ಅಲ್ಲಿ ಹೋಯ್ತು. ಅವ್ರು ಅಂತಿರೋರು ಕೇಕ ಮಾಡ್ತಿರೋರು, ನಂಗೆ ನೆನಪದ ಏನು ಎಷ್ಟು ಸಾವಿರಾರು ರೂಪಾಯಿ ಗಂಟೆ ನೀವು ಶಂಕುಸ್ಥಾಪನೆ ಮಾಡಿದ್ರು, ಒಂಥರ ನಡೆದ ಕೆಲಸ ನಿಮಗೆ ಏನಿಲ್ಲ. ಲಾಸ್ಟಿಗೆ 20 ಬರ್ತೀನಿ 30 ಬರ್ತೀನಿ ಅದ್ರ ಬಾದ್ 40 ಕೊಟ್ಬಿಡು. ನಾವು ಇಯರ್ಲಿ ನಾವು ರೀಪೇಮೆಂಟ್ ಮಾಡ್ತೀವಿ, ಇದಕ್ಕೆ ಏನಾದ್ರೆ ನಾವು ನೀವು ಮಾಡಿಕೊಡ್ರಿ ಅಂತ ಹೇಳ್ತೀವಿ. ಅದ್ರ ಬಗ್ಗೆ ಅಮರ್ ಖಂಡ್ರೆ ಒಪ್ಪಲಿಲ್ಲ. ಅದ್ರಾಗ ಮತ್ತು ಇವ್ರು MLC MLA ಎಲ್ಲ ಇದ್ರು, ಎಲ್ಲರೂ ಇದ್ರು ಅವತ್ತಿಗೆ ಪ್ರೊಸೀಡಿಂಗ್ಸ್ ಎಲ್ಲರೂ ಕೂಡ ಇಲ್ಲ. ಅದೇ ಆ ಟೈಮ್ನಾಗೆ ಇವ್ರು ಈಶ್ವರ್ ಖಂಡ್ರೆ ಏನು ಮಾಡಿದ್ರು, CM-ಗೆ ಹೋಗೋ ಕೇಸಿಂದ ಅದು ಪೋಸ್ಟ್ಪೋನ್ ಮಾಡಿದ್ರು. ಅದೇ ಫೈನಲ್ ಆಯ್ತು ಪ್ರೊಸೀಡಿಂಗ್. ಫೈನಲ್ ಆಗೋ ಟೈಮ್ನಾಗ ಒನ್ ಟೈಮ್ ಸೆಟಲ್ ಮಾಡ್ರಂತ ಅವ್ರು ಅಲ್ಲದ್ರು, ಇವ್ರು CM-ಗೆ ಹೋಗೋ ಅಂತ ಇವ್ರು ಅಂದ್ರು. ಹೀಗೆ ಮಾಡೋದಕ್ಕೆ ಪೋಸ್ಟ್ಪೋನ್ ಮಾಡೋದು. ನಿಮ್ಗೆ ಹೇಳೋ ಉದ್ದೇಶ ಏನದ, ಏನಾಗ್ಯದ ಅಂತ ತಿಳಿಸುತ್ತಿದ್ದ. ಅಡ್ಡಿ ಬಂದ್ರು ಪೋಸ್ಟ್ ಮಾಡೋದು. ಅದ ನಂತರ ಈಗ NCDC ಲೋನ್ ಏನಾಗ್ಯದಲ್ಲ, ನಮ್ಗೇನು ಪ್ರಾಬ್ಲಮ್ ಅದಂದ್ರೆ ಬೇರೆ ಫ್ಯಾಕ್ಟ್ರಿ MP ಆಗಿಲ್ಲ. ಇದಕ್ಕೆ ಮೊದಲು ಬಿ ನಾವು 2023ದಾಗ 2ದಾಗ ಏನಾಯ್ತು 70 crore rupees ನಮ್ಗೆ ಇಥನಾಲ್ ಪ್ರಾಜೆಕ್ಟ್ ಸೆಕ್ಷನ್ ಆಗಿತ್ತು, ಅಪ್ಲಿಕೇಶನ್ ಆಗಿತ್ತು ನಾವು ಬಂದ್ಮೇಲೆ ಅದು ನಮ್ಗೆ ಸೆಕ್ಷನ್ ಆಗಿತ್ತು. ನಾವು ಅದು ಕೇಳಿದ್ವಿ, ನೀವು ಅಮೌಂಟ್ ರಿಲೀಸ್ ಮಾಡ್ಬೋದು ಏನು ಮಾಡ್ತೀವಿ ಅಂತೇಳಿ. ನಿಮ್ದು MP ಆಗ್ಯದ ಇದ್ರಾಗ ಕೊಡಂಗಿಲ್ಲ, ನಾವು ಕೊಡಕ್ಕೆ ಬರಲ್ಲ, ಗೌರ್ಮೆಂಟ್ಗೆ ಕೊಡ್ಬೋದು ಅವನು ಹೇಳಿದ್ರು. ಇವತ್ತು ಸೇಮ್ ಪರಿಸ್ಥಿತಿ ಅದು. ಇವತ್ತು ನಮ್ಮವ್ರು ಏನದ ಅಲ್ಲಿ ಕೆಲವೊಂದು ಸಿಕ್ ಇಂಡಸ್ಟ್ರಿಗಳಿಗೆ ಅಮೌಂಟ್ ಕೊಡ್ಬೇಕಂತೇಳಿ ಸೆಂಟ್ರಲ್ ಗೌರ್ಮೆಂಟ್ ತೆಗಿತಾರೆ. ಆ ಅಮೌಂಟ್ ನಮ್ಗೆ ಕೊಡ್ಲತ್ತಾರ ಅವ್ರು. ಆ ಅಮೌಂಟ್ ಕೊಡೋದ್ರೊಳಗೆ ಏನದ ಅಂದ್ರೆ ಇವೆಲ್ಲ ಸೆಲೆಕ್ಷನ್ ಮಾಡಿಕೊಟ್ಟಾರ ಅವ್ರು. ಈಗ ನಮ್ಗೆ ಈ ಬೇರೆ ಫ್ಯಾಕ್ಟ್ರಿಗಳೇನವ ಅವ್ರು ಡೈರೆಕ್ಟ್ ರಿಲೀಸ್ ಮಾಡ್ಬೋದು ಅವ್ರು, ಯಾಕಂದ್ರೆ ಅವ್ರು MP ಆಗಿಲ್ಲ, ನಮ್ದು MP ಆಗ್ಯದ. ಅದ್ರ ಸಲಕ ನಾವು ಅವರು ಇದ್ರಾಗ ಪ್ರೊಸೀಜರ್ ಕೊಡಲ್ಲ, ಅದಕ್ಕೆ ನಮ್ಗೆ ಅವರು ಗೌರ್ಮೆಂಟ್ ಗ್ಯಾರಂಟಿ ಕೇಳಲ್ಲ. ಈಗ ಇವ್ರು ಒಂದೇ ಮಾರ್ಕ್ಸ್ ಮಾಡಿದ್ರು ಅಂದ್ರೆ ನಮ್ಗೆ ನಾಳೆಗೆ ಅದೇನಂದ್ರೆ ನಮ್ಗೆ ಸೆಕ್ಷನ್ ಆಗ್ಬೋದು. 8 ದಿನಗಳ ಒಳಗಾಗಿ ಬೀದರ್ ಉತ್ತರ ಕ್ಷೇತ್ರದ ವ್ಯಾಪ್ತಿಯ ಬೆಳೆಹಾನಿ ಕುರಿತು ಅಧಿಕಾರಿಗಳು ಇಂಚಿಂಚು ಬಿಡದೆ ಸರ್ವೆ ಮಾಡಿ ಎಕರೆಗೆ 50,000 ರೂಪಾಯಿ ಸರ್ಕಾರದಿಂದ ಪರಿಹಾರ ಕೊಡಿಸಬೇಕು. ಇಲ್ಲದಿದ್ದರೆ ಜಿಲ್ಲಾಧಿಕಾರಿಗಳ ಕಚೇರಿಗೆ ರೈತರೊಂದಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ಮಾಡಲಾಗುವುದು ಎಂದು ಭಾರತೀಯ ಜನತಾ ಪಕ್ಷದ ವಿಭಾಗೀಯ ಸಹ ಪ್ರಭಾರಿ ಈಶ್ವರ್ ಸಿಂಗ್ ಠಾಕೂರ್ ತಿಳಿಸಿದರು. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು, ಬೀದರ್ ತಾಲೂಕಿನ ಇಸ್ಲಾಂಪುರ್ ಗ್ರಾಮ ಸಂಪೂರ್ಣ ಮುಳುಗಡೆಯಾಗಿದೆ. ಹೊಲಗಳು ರೈತರಿಗೆ ಗುರುತು ಹಚ್ಚಿದಷ್ಟು ಮುಳುಗಿ ಹೋಗಿವೆ. ಸಾಲ ಮಾಡಿ ಬಿತ್ತನೆ ಮಾಡಿದ್ದಾರೆ. ಈಗ ಮತ್ತೆ ಸಾಲ ಮಾಡಿ ಹಾಳಾದ ಬೆಳೆಯನ್ನ ಕೀಳುವ ಸ್ಥಿತಿ ರೈತರಿಗೆ ಬಂದಿದೆ. ಸಾಂಗ್ವಿ, ಬಂಪಳ್ಳಿ, ಜಾಂಪಾಟ್, ಚಿಮ್ಕೋಡ್, ನೈಮತಾಬಾದ್ ಹೀಗೆ ಹಲವು ಗ್ರಾಮಗಳಲ್ಲಿ ಬಹುತೇಕ ಬೆಳೆಗಳು ಹಾಳಾಗಿದ್ದು ಪೌರಾಡಳಿತ ಸಚಿವರು ರಸ್ತೆ ಮೂಲಕವೇ ಕಣ್ಣಾಡಿಸಿ ಹೋಗಿದ್ದಾರೆ ಎಂದು ರೈತರು ನಮ್ಮ ಮುಂದೆ ನೋವು ತೋಡಿಕೊಂಡಿದ್ದಾರೆ ಎಂದು ತಿಳಿಸಿದ್ದರು. ಚಿಮ್ಕೋಡ್ ಅಲ್ಲಾಪುರ್ ಗ್ರಾಮದಲ್ಲಿ ನದಿಯ ಒತ್ತಡ ಹಾಗೂ ಹಳ್ಳ ಕೊಳ್ಳಗಳ ಅತಿಯಾದ ಹರಿಯುವಿಕೆಯಿಂದ ಜಮೀನು ಮುಳುಗಡೆಯಾಗಿವೆ. ಚಾಂಬಾಳ್, ಹಿಪ್ಪಳಗಾಂವ್ ಮತ್ತು ಕನ್ನಳ್ಳಿ ಗ್ರಾಮಗಳಲ್ಲಿನ ಜಮೀನಿನಲ್ಲಿ ನೀರು ನಿಂತು ಬೆಳೆಗಳು ಕೊಳೆತು ಹೋಗಿವೆ. ಪೌರಾಡಳಿತ ಸಚಿವರು ದಿನಾಂಕ ನಿಗದಿಪಡಿಸಿದ್ದರೂ ಕೆಲವೊಂದು ಗ್ರಾಮಗಳಿಗೆ ಭೇಟಿಗೆ ಹೋಗಿಲ್ಲ. ಜಿಲ್ಲಾಡಳಿತದಿಂದಲೂ ರೈತರಿಗೆ ಯಾವುದೇ ಸಹಕಾರ ಸಿಕ್ಕಿಲ್ಲ ಎಂದು ಠಾಕೂರ್ ಆರೋಪಿಸಿದರು. ಕೆಲವೊಂದು ಗ್ರಾಮಗಳಲ್ಲಿ ಅಂಗನವಾಡಿ ಕೂಡ ಬಿದ್ದಿವೆ. ಅಧಿಕಾರಿಗಳಿಗೆ ಕೇಳಿದರೆ ರಿಪೇರಿಗಾಗಿ ಅನುದಾನ ಮೀಸಲಿಟ್ಟಿದ್ದೇವೆ ಎಂದು ಹೇಳುತ್ತಾರೆ. ಇಂದಿಗೂ ರಿಪೇರಿ ಆಗಿಲ್ಲ. ಇಂತಹ ಸಂದರ್ಭದಲ್ಲಿ ರೈತರಿಗೆ ನಾನು ಧೈರ್ಯ ಹೇಳಿ ಬಂದಿದ್ದೇನೆ. ಬೆಳೆ ಹಾನಿಯ ಸಮಗ್ರ ವರದಿಯನ್ನ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ, ಚಲುವನಾರಾಯಣ ಸ್ವಾಮಿ ಅವರಿಗೂ ಕಳುಹಿಸಿದ್ದೇವೆ. ಎಕರೆಗೆ ಬಿತ್ತನೆಗಾಗಿ ರೂಪಾಯಿ 25,000 ಅವರಿಗೆ ಖರ್ಚಾಗಿದೆ. ಇದೀಗ ಸರ್ಕಾರ ಎಕರೆಗೆ 50,000 ರೂಪಾಯಿ ಪರಿಹಾರ ಧನ ನೀಡಬೇಕು. ಜಿಲ್ಲಾ ಉಸ್ತುವಾರಿ ಸಚಿವರು ಈ ಕುರಿತು ವಿಚಾರಿಸಬೇಕು. 8 ದಿನಗಳ ಒಳಗಾಗಿ ಪರಿಹಾರ ನೀಡದಿದ್ದರೆ DC ಕಚೇರಿಗೆ ಮುತ್ತಿಗೆ ಹಾಕಲಾಗುವುದು ಎಂದು ಠಾಕೂರ್ ತಿಳಿಸಿದ್ದರು. ಮಾಜಿ ಬುಡಾ ಅಧ್ಯಕ್ಷ ಬಾಪು ಪಾಲಿ ಮಾತನಾಡಿ, ವಿವಿಧ ವಸ್ತುಗಳ ಮೇಲಿನ GST ತೆರಿಗೆ ಕಡಿಮೆ ಮಾಡಿದ ಕೇಂದ್ರ ಸರ್ಕಾರದ ನಡೆಯನ್ನು ನಾವು ಸ್ವಾಗತ ಮಾಡುತ್ತೇವೆ. ಇದು ಬಡವರಿಗೆ ಹಾಗೂ ಮಧ್ಯಮ ವರ್ಗದವರಿಗೆ ದಸರಾ ಕೊಡುಗೆ ಎಂದು ಹೇಳಬಹುದು. ಅವರಿಗೆ ಸಾಕಷ್ಟು ಅನುಕೂಲವಾಗಲಿದೆ ಎಂದು ತಿಳಿಸಿದ್ದರು. ಪ್ರಮುಖರಾದ ದೀಪಕ್ ಗಾದ್ಗೆ ಮಾತನಾಡಿದ್ದರು. ಪತ್ರಿಕಾಗೋಷ್ಠಿಯಲ್ಲಿ ಪಕ್ಷದ ನಗರಾಧ್ಯಕ್ಷ ಶಶಿ ಹೊಸಳ್ಳಿ, ಪ್ರಮುಖರಾದ ರಾಜೇಂದ್ರ ಪೂಜಾರಿ, ನಿಜಲಿಂಗಪ್ಪ, ನಾಗೇಂದ್ರ ಪಾಟೀಲ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು.
ಈಗ ಅಂದಾಜು ನಾವೆಲ್ಲ ಕಡೆ ಗಮನಿಸಿದಾಗ ಸುಮಾರು ಅವ್ರು ಬಿತ್ತಣಿಕೆ ಹಿಡ್ಕೊಂಡು ಇವತ್ತು ಹೊಲ ಸ್ವಚ್ಛ ಮಾಡುವ ತನಕ ನಿಧಾನಕ್ಕೊಂದು 25,000ಕ್ಕಿಂತ ಹೆಚ್ಚಿಗೆ ಜಾಸ್ತಿ ಖರ್ಚು ಅವರಿಗಾಗಿದೆ 1 ಎಕರೆಗೆ. ಯೋಚನೆ ಮಾಡೀಗ ಸರ್ಕಾರ ಯಾವ ರೀತಿ ಪರಿಹಾರ ಕೊಡಬೇಕಂತೇಳಿ ಇಲ್ಲಿನ ಉಸ್ತುವಾರಿ ಸಚಿವರು ಯೋಚನೆ ಮಾಡಬೇಕು. ರೈತರ ಬಗ್ಗೆ ಮಾತಾಡೋರು, ರೈತರ ಬಗ್ಗೆ ಕಾಳಜಿ ಇದ್ದರೆ ಈ ಸಂದರ್ಭದಲ್ಲಿ ಯಾವ ರೈತರನ್ನು ನಮ್ಮ ಅನ್ನದಾತ ಅಂತ ಕರಿತೀವಿ, ಯಾವ ರೈತರನ್ನು ಅವರಿಂದ ನಮ್ಮ ಹೊಟ್ಟೆ ಅವರಿಗೆ ಗೌರವ ಸ್ಥಾನವನ್ನು ಕೊಡ್ತೀವಿ, ಅಂಥ ರೈತ ಸಂಕಷ್ಟದಲ್ಲಿದ್ದಾಗ ಇವತ್ತು ರಾಜ್ಯ ಸರ್ಕಾರ ಅವರಿಗೆ ಕೂಡಲೇ ಪರಿಹಾರ ಕೊಡುವಂಥ ಕೆಲಸವನ್ನು ಮಾಡಬೇಕು. ಸುಮಾರು 25,000ಕ್ಕಿಂತ ಹೆಚ್ಚಿಗೆ ಇವತ್ತು ಅವರಿಗೆ ಇದಾದರೆ ಮತ್ತದನ್ನು ಬಿತ್ತಬೇಕು, ಮತ್ತದನ್ನು ಬೆಳೆಸಬೇಕು. ಮಾಡಲಿಕ್ಕೆ ಆಗೋದಿಲ್ಲ. ಯಾಕಂದರೆ ವಿಶೇಷವಾಗಿ ಈ ಬಿತ್ತಣಿಕೆ ರೈತರು ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಫೀಸ್ ಕಟ್ತಾರೆ. ಇದ್ರ ಮೇಲೇ ಅನೇಕ ಕಾರ್ಯಕ್ರಮಗಳು ರೈತರು ತಮ್ಮ ಮನೆ ನಡೆಸಲಿಕ್ಕೆ ಸಾಕಷ್ಟು ಮಾಡ್ತಾರೆ. ಇವತ್ತು ಅದೇ ಕೈ ಕೊಟ್ಟಿದೆ. ಮುಂದಿನ ಕ್ರಾಪ್ ಬರ್ತದೆ ಅನ್ನುವಂಥ ವಿಶ್ವಾಸದಲ್ಲಿ ಈ ಭಾಗದಲ್ಲಿ ರೈತರು ಇಲ್ಲ. ಅದಕ್ಕೋಸ್ಕರ ನಾವು ರೈತರ ಪರವಾಗಿ ಎಕರೆಗೆ ಕನಿಷ್ಠ 50,000 ಪರಿಹಾರ ಕೊಡಬೇಕು ಅನ್ನೋಂಥ ಬೇಡಿಕೆಯನ್ನು ಇವತ್ತು ಪತ್ರಿಕಾ ಮಾಧ್ಯಮದ ಮುಖಾಂತರ ನಾವು ಇಡ್ತಾ ಇದ್ದೀವಿ. ಇವತ್ತು ನಾವು ಮಾತಾಡಿದ್ದೇವೆ, ನಾವು ಜಾಯಿಂಟ್ ಸರ್ವೆ ಮಾಡ್ತಾ ಇದ್ದೀವಿ ಅಂಥೇಳಿ ಅಧಿಕಾರಿಗಳು ಹೇಳಿದ್ದಾರೆ. ನಾವು ಜಾಯಿಂಟ್ ಸರ್ವೆ ಮಾಡ್ತಾ ಇದ್ದೀವಿ. ಅದರಲ್ಲಿ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್, ರೆವಿನ್ಯೂ ಡಿಪಾರ್ಟ್ಮೆಂಟ್ ಮತ್ತು ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ 3ರನ್ನು ಸೇರಿಸಿ ನಾವು ಜಾಯಿಂಟ್ ಅದನ್ನು ಯಾವಾಗ ಮುಗಿಸ್ತೀರಿ ನೀವು ಅದನ್ನು ಸ್ಪಷ್ಟಪಡಿಸ್ಬೇಕು. ಇವತ್ತು ಜಿಲ್ಲಾಡಳಿತ ಸ್ಪಷ್ಟಪಡಿಸ್ಬೇಕು. ಮತ್ತು ರೈತರದ್ದು ಎಷ್ಟು ನಷ್ಟ ಆಗಿದೆ 1 ಇಂಚು ಜಮೀನು ಬಿಡದೇ ಎಲ್ಲ ಜಮೀನಿನ ಸರ್ವೆ ಅದರ ರಿಪೋರ್ಟ್ನಲ್ಲಿ ಬರಬೇಕು. ಎಲ್ಲರಿಗೂ ಕೂಡ ಎಲ್ಲ ರೈತರದ್ದು ಏನೇನು ಹಾನಿಯಾಗಿದೆ ಅದು ಕಂಪ್ಲೀಟ್ ಆಗಿ ಅವರಿಗೆ ಪರಿಹಾರ ಸಿಗುವ ನಿಟ್ಟಿನಲ್ಲಿ ಆಡಳಿತ ಕ್ರಮ ತಗೊಳ್ಬೇಕು. ನಾನು ಉಸ್ತುವಾರಿ ಮಂತ್ರಿಗಳಾಗಲಿ ಅಥವಾ ಇಲ್ಲಿನ ಶಾಸಕ ಮಂತ್ರಿ ಅವ್ರ ಜವಾಬ್ದಾರಿ ಅದು. ಬಹುಶಃ ನಾವು ನಮ್ಮ ಜವಾಬ್ದಾರಿಯನ್ನು ಮಾಡ್ತಾ ಇದ್ದೇವೆ. ಪ್ರಾಮಾಣಿಕವಾಗಿ ರೈತರ ಬಾಗಿಲಿಗೆ ಹೋಗಿ ಎಲ್ಲೆಲ್ಲಿ ಏನೇನು ಹಾನಿಯಾಗಿದೆ ಅದನ್ನು ನಾವು ಗಮನಿಸಿ ಅದನ್ನು ಈ ಪತ್ರಿಕಾ ಮಾಧ್ಯಮ ಮುಖಾಂತರ ಮತ್ತು ವರದಿಯನ್ನು ಮಾಡಿ ನಮ್ಮ ವಿರೋಧ ಪಕ್ಷದ ನಾಯಕರಾದಂಥ ಮಾನ್ಯ ಆರ್ ಅಶೋಕ್ ಅವರಿಗೆ, ಚಲುವರಾಯ ನಾರಾಯಣ ಸ್ವಾಮಿ ಅವರು ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರು ಅವರಿಗೆ, ನಮ್ಮ ರಾಜ್ಯದ ಅಧ್ಯಕ್ಷರಾದಂಥ ಸನ್ಮಾನ್ಯ BY ವಿಜೇಂದ್ರ ಜಿ ಅವರಿಗೆ ನಾವು ವರದಿಯನ್ನು ಕೊಡ್ತಾ ಇದ್ದೇವೆ. 8 ದಿನದ ಗಡುವನ್ನು ಕೊಡ್ತಾ ಇದ್ದೇವೆ. ವರದಿ ಎಷ್ಟು ರೈತರದ್ದು ಲಾಸ್ ಆಗಿದೆ, ನಿಮ್ಮ ಜಾಯಿಂಟ್ ಕಮಿಟಿ ಏನು ಮಾಡಿದ್ರಿ ಮಾಡಿರಿ. ಎಷ್ಟು ಲಾಸ್ ಆಗಿದೆ ಒಬ್ಬರಿಗೂ ಕೂಡ 1 ಗುಂಟೆನೂ ಕೂಡ ಕಡಿಮೆ ಆಗಬಾರ್ದು. ಎಷ್ಟು ಲಾಸ್ ಆಗಿದೆ ಅದನ್ನು ಪ್ರಾಮಾಣಿಕವಾಗಿ ತಾವು ಮಾಡಬೇಕು. ಮತ್ತು ಪರಿಹಾರವನ್ನು 50,000 ಎಕರೆಗೆ ಪರಿಹಾರ ಕೊಡಬೇಕು ಅನ್ನುವಂಥ ಬೇಡಿಕೆಯನ್ನು ಇಡ್ತಾ ಇದ್ದೇವೆ. ಒಂದು ವೇಳೆ ಆಡಳಿತ, ಉಸ್ತುವಾರಿ ಮಂತ್ರಿಗಳು, ಇಲ್ಲಿಂದ MLA ಮಂತ್ರಿ ಅಥವಾ ಸರ್ಕಾರ ಕೂಡಲೇ ರೈತರ ಕಣ್ಣು ಒರೆಸದೇ ಇದ್ದರೆ, ರೈತರಿಗೆ ಪರಿಹಾರ ಘೋಷಣೆ ಮಾಡದೇ ಇದ್ದರೆ, ನಾವು ರೈತರನ್ನು ತಗೊಂಡು ಯಾರ ಹಾನಿಗೆ ಯಾರ ರೈತರು ಇವತ್ತು ಜಮೀನು ಹಾಳಾಗಿದೆ ಅವರನ್ನು ತಗೊಂಡು ನಾವು ಜಿಲ್ಲಾಧಿಕಾರಿ ಕಚೇರಿಗೆ ಮುತ್ತಿಗೆ ಹಾಕುವಂಥ ಹೋರಾಟಗಳನ್ನು ಆರಂಭ ಮಾಡ್ತೇವೆ ಅನ್ನೋಂಥ ಮಾತನ್ನು ಈ ಪತ್ರಿಕಾಗೋಷ್ಠಿಯ ಮುಖಾಂತರ ನಾನು ಸ್ಪಷ್ಟಪಡಿಸ್ತಾ ಇದ್ದೇನೆ. ನರೇಂದ್ರ ಮೋದಿಯವರ ಸರ್ಕಾರ GST ತೆರಿಗೆಯನ್ನು 4 ಹಂತದ ಸ್ಲ್ಯಾಬಿಂದ ಇಳಿಸಿ 2 ಹಂತದ ಸ್ಲ್ಯಾಬ್ ಬರ್ತಕ್ಕಂಥ ಕಾರ್ಯ ಪ್ರಾರಂಭ ಮಾಡಿದೆ. ನಿನ್ನೆ ವಿತ್ತ ಸಚಿವರಾಗಿರ್ತಕ್ಕಂಥ ನಿರ್ಮಲಾ ಸೀತಾರಾಮ್ ಅವರು ನಿನ್ನೆ ರಾತ್ರಿ ಪತ್ರಿಕಾಗೋಷ್ಠಿ ನಡೆಸಿ ಈ ವಿಷಯವನ್ನು ದೇಶಕ್ಕೆ ಸೂಚಿಸಿದ್ದಾರೆ. ಇದು ಐತಿಹಾಸಿಕವಾದಂಥ ತೀರ್ಮಾನವನ್ನು ನಮ್ಮ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿಯವರ ಈ ದೇಶದ ಜನತೆಗೆ ದಸರಾ ಸಂದರ್ಭದಲ್ಲಿ ಒಂದು ಉಡುಗೊರೆಯಾಗಿ ಕೊಡ್ತಕ್ಕಂಥ ಈ ಕ್ರಮವನ್ನು ಜಿಲ್ಲಾ ಭಾರತೀಯ ಜನತಾ ಪಕ್ಷ ಮತ್ತು ಬೀದರ್ ಭಾರತೀಯ ಜನತಾ ಪಕ್ಷದ ವತಿಯಿಂದ ನಾವು ಸ್ವಾಗತಿಸ್ತೇವೆ. ಈ ಒಂದು ಸ್ಲ್ಯಾಬ್ನಿಂದ ಬಡವರಿಗೆ, ಮಧ್ಯಮದ ವರ್ಗದವರಿಗೆ ಬಹಳ ಅನುಕೂಲ ಆಗ್ತಕ್ಕಂಥ ಸನ್ನಿವೇಶ ಇದೆ. ಮತ್ತು ಈ ಸಂದರ್ಭದಲ್ಲಿ ಇದು ದಸರಾ ಗಿಫ್ಟೇ ಅನ್ಬೋದು ಈ ದೇಶಕ್ಕೆ ಪ್ರಧಾನಮಂತ್ರಿಗಳದು ಅಂಥೇಳಿ
ನಾವು ಈ GSTಯ 4 ಹಂತದ ಸ್ಲ್ಯಾಬ್ 2 ಹಂತಕ್ಕೆ ಬರ್ತಕ್ಕಂಥ ಈ ಮುನ್ಸೂಚನೆಯನ್ನು ಆಗ್ತಕ್ಕಂಥ ಮುನ್ಸೂಚನೆಯನ್ನು ನಾವು ಪಕ್ಷದ ವತಿಯಿಂದ ಸ್ವಾಗತಿಸ್ತೇವೆ. ಬೀದರ್ನ ಶಿವನಗರ ದಕ್ಷಿಣದಲ್ಲಿರುವ ಶ್ರೀ ಗಣೇಶ, ಶ್ರೀ ಭವಾನಿ ಮಾತೆ ಮತ್ತು ನವಗ್ರಹ ಮೂರ್ತಿಗಳ ಬೆಳ್ಳಿ ಮಹೋತ್ಸವದ ಅಂಗವಾಗಿ 25 ವರ್ಷದ ಬಳಿಕ ದೇವಸ್ಥಾನವನ್ನು ನವೀಕರಿಸಲಾಯಿತು. ಈ ಸಂದರ್ಭದಲ್ಲಿ 4 ದಿವಸಗಳ ಕಾಲ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಹಮ್ಮಿಕೊಳ್ಳಲಾಗಿತ್ತು. ಮೊದಲಿಗೆ ಗಜಾನನ ಮತ್ತು ನವಗ್ರಹ ಮೂರ್ತಿಗಳ ಪೂಜೆ ನೆರವೇರಿಸಲಾಯಿತು. ಶ್ರೀ ಭವಾನಿ ಮಾತಾ ಮಂದಿರದಲ್ಲಿ ಭವಾನಿ ಮಾತೆಯ ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆ ಮಾಡಲಾಯಿತು. ಹೋಮ, ಹವನ, ಕುಂಕುಮಾರ್ಚನೆ ಮತ್ತು ಎಲ್ಲ ಪದ್ಧತಿಯಿಂದ ಪೂಜೆ ಪುನಸ್ಕಾರ ನೆರವೇರಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಶಿವನಗರ ಬಡಾವಣೆ ಅಲ್ಲದೆ ಸುತ್ತಮುತ್ತಲಿನ ಜನರು ಭಾಗವಹಿಸಿ ದೇವರ ದರ್ಶನ ಪಡೆದು ಪ್ರಸಾದ ಸ್ವೀಕರಿಸಿ ಪುನೀತರಾದರು. ಈ ಸಂದರ್ಭದಲ್ಲಿ ದೇವಸ್ಥಾನದ ಅಧ್ಯಕ್ಷರಾದ ಅಶೋಕ್ ವಂಗೆಂಪಲ್ಲಿ, ಮೋರೆ ನರಸಿಂಗ್, ವಿಷ್ಣುಕಾಂತ್ ಹಾಗೆ ಡಾಕ್ಟರ್ ಸುರೇಶ್ ಶೆಟ್ಟಿ, ಅರ್ಚಕರಾದ ಸಂಜು ಕುಮಾರ್ ಮುಂದಿನ ದಿನಗಳಲ್ಲಿ ದಸರಾ ನಿಮಿತ್ತ ದೇವಿಯ ಹಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುವುದು, ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ದೇವರ ದರ್ಶನ ಪಡೆಯುವಂತೆ ವಿನಂತಿಸಿದರು. सर्वांगी सुंदर उटीचे दुराची कंठी झळके माळ मुक्ता फळाची जय देव जय देव जय मंगळमूर्ती दर्शन मात्र कर्पूर गौरव जंग वर्णानंदी मदन शिव 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 सावध पातक समरणा नीलकंठा स्वामी पंचवदना जय देव धारण गोपाशा जय देव जय देव जय पार्वती. भवानी माता की जय. देवाय सकलनाम नमो गणपति भद्राय नियता प्रणतस्मतां नंबर क्या करने का 2001 में ओपन हो गया है. आज 25 साल हो गए हैं. अभी इसी दसरे के दिन सिल्वर जुबली बनने वाला, उसके बारे में ನಾವು ಮೂರ್ತಿ ಸ್ಥಾಪನೆ ಮಾಡಿ ಈ ಮಂದಿರ ಕಟ್ಟಿ 25 ವರ್ಷ ಆಯಿತು. ಕೆಲವೊಂದು ಪುನರ್ನಿರ್ಮಾಣ ಕಾರ್ಯ ಕೈಗೊಂಡು ಇಂದು ಆ ಮೂರ್ತಿಯನ್ನು ಪುನಃಸ್ಥಾಪಿತ ಮಾಡಿ ಇಲ್ಲಿ ಎಲ್ಲರಿಗೆ ಪ್ರಸಾದ ವಿತರಣೆ ಮಾಡ್ತಾಯಿದ್ದೀವಿ. ಈ ಭವಾನಿ ಮಾತೆ ಮಂದಿರದ ಬಗ್ಗೆ ಹೇಳಬೇಕಂದ್ರೆ ಮಾತೆ ಬಹಳ ಜಾಗೃತ ಆಗಿದ್ದಾಳೆ. ನಾವು ಏನು ಸಂಕಲ್ಪ ಮಾಡ್ತೀವಿ ಅದು ಎಲ್ಲ ಸಿದ್ಧಿ ಮಾಡ್ತಂತಿಕೊಂಡು
ನನ್ನ ಅನಿಸಿಕೆ ನಾನು ಹೇಳ್ತಾ ಇದ್ದೀನಿ. ಇದು ಎಲ್ಲರೂ ಸಂಘ ಎಲ್ಲರ ಮನಸ್ಸಿನಿಂದ ಇಂಟ್ರೆಸ್ಟ್ಲಿಂದ ಇದು ಸುಧಾರಣೆ ಮಾಡೀವಿ. ಆದಷ್ಟಿನ ಮುಂದೆ ಹಿಂಗೆ ಸುಧಾರಣೆ ಮಾಡ್ತಾ ಹೋಗ್ತೀವಿ. ಕೆಲಸ ಸ್ವಲ್ಪ ಆಗಿದೆ, ಇನ್ನೂ ಭಾಳ ಇದೆ, ಬಟ್ ಮಾಡಬೇಕಂತ ದೃಢ ನಿರ್ಧಾರ ತೆಗೆದುಕೊಂಡೀವಿ. ಸಂಕಲ್ಪ ಮಾಡ್ತೀವಿಲ್ಲ, ಅದು ಬರೋಬ್ಬರ ಇಲ್ಲಿ ಸ್ಟಾರ್ಟ್ ಪೂರ್ತಿ ಆಗ್ತದೆ. ಇಲ್ಲಿ ಖಾಲಿ ಯಾರೂ ಹೋಗಂಗಿಲ್ಲ, ಅಂಥದ್ದು ಒಂದು ಜಾಗ ಇದೆ. ಮತ್ತು ನಾವು ಇದು ಸಂಕಲ್ಪ ಮಾಡಿದಕ್ಕೆ ಸ್ವಲ್ಪ ಏನೋ ಪ್ರಮಾಣದಲ್ಲಿ ಏನಾದರೂ ಮಾಡಬೇಕು ಅಂತ ವಿಚಾರ ಮಾಡಿದ್ದೀವಿ. ಆದರೆ ಇದು ಭಾಳ ದೊಡ್ಡ ಪ್ರಮಾಣದಲ್ಲಿ ವರ್ಕ್ ನಡೆದಿದೆ, ಕೆಲಸ ನಡೆದಿದೆ ಇದು ಪೂರ. ಈಗ ಏನೋ ಒಂದು ಮ್ಯಾಗಿಂದ ಗೋಪುರದ ಕೆಲಸವನ್ನು ಮಾಡಬೇಕಾಗಿದೆ. ದಸರಾ ಆದ ನಂತರ ಅದನ್ನು ಶುರು ಮಾಡ್ತೀವಿ. ಈಗ ಸದ್ಯ ಒಳಗಿನೇನು ಸ್ವಲ್ಪ ಕೆಲಸ ಇದೆ, ಅದಷ್ಟು ಮುಗಿಸ್ತಾ ಇದೆ, ಇದು ಮಾಡಿಬಿಡ್ತೀವಲ್ಲ ಅಂತ. ಇಲ್ಲಿ ಎಲ್ಲ ಶಿವನಗರದ ಸೌಧದ ಆಗಲಿ ಬೀದರ್ ನಿವಾಸಿಗಳಾಗಲಿ ಎಲ್ಲರೂ ಸಹಸ್ತ ಭಾಳ ಮುಕ್ತ ಮನಸ್ಸಿನಿಂದ ಯಾರಿಗೂ ಫೋನ್ ಮಾಡಿದ್ರೆ ಯಾರಿಗೆ ಕೇಳಿದ್ರು ದುಡ್ಡು ಇಲ್ಲ ಅಂತಂದಿಲ್ಲ, ಎಲ್ಲರೂ ಕೊಡ್ತಾ ಇದ್ದಾರೆ, ನಾನು ಕೊಡ್ತಾ ಇದ್ದಾರೆ ತಂದು. ಅವ್ರದ್ದೊಂದು ಸಹಕಾರದಿಂದ ಇದು ಈ ಮಟ್ಟಕ್ಕೆ ಬಂದಿದೆ ಗುಡಿ. ಮೂರ್ತಿ ಪ್ರತಿಷ್ಠಾಪನೆ ಜೀರ್ಣೋದ್ಧಾರವಾಗಿದೆ. ಶ್ರೀಮನ್ ಮಹಾಗಣಪತಿ ಹಾಗೂ ನವಗ್ರಹ ದೇವತಾ ಪ್ರಾಣ ಪ್ರತಿಷ್ಠಾ ಹಾಗೂ ಶ್ರೀ ಮಾತಾ ಜೀರ್ಣೋದ್ಧಾರ ಪ್ರಾಣ ಪ್ರತಿಷ್ಠಾವಾಗಿದೆ. ಎಲ್ಲರಿಗೆ ಬೀದರ್ ಸಮಸ್ತ ನಗರವಾಸಿಗಳಿಗೆ ತಿಳಿಸುವುದೇನೆಂದರೆ ಶ್ರೀ ಮಾತಾ ಕೃಪೆಯನ್ನು ಪಡೆದುಕೊಳ್ಳಬೇಕು. ಶಿವನಗರ ದಕ್ಷಿಣ ಕ್ಷೇತ್ರ, ಭವಾನಿ ಕಾಲೋನಿ, ಭವಾನಿ ಮಾತಾ ಮಂದಿರ್. ಬೋಲ್ ಭವಾನಿ ಮಾತಾ ಕೀ ಜೈ. ಇಲ್ಲಿಯವರೆಗೂ ಸುದ್ದಿ ಕೊಟ್ಟಿದ್ದು ನಾನು ಪ್ರಭಾವತಿ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.